ಹರೇ ಕೃಷ್ಣ. ಅದೇ ಇವತ್ತು ನಿತ್ಯಾನಂದ ಮಹಾಪ್ರಭುಗಳ ಬಗ್ಗೆ ಚರ್ಚೆ ಮಾಡೋಣ, ರಘುನಾಥ ಸ್ವಾಮಿಗಳ ಬಗ್ಗೆ ಚರ್ಚೆ ಮಾಡೋಣ. ಸೊ ನಿತ್ಯಾನಂದ ಮಹಾಪ್ರಭುಗಳು, ನೀವೀಗ ಇಲ್ಲಿ ಅಲ್ಟ್ರಲ್ಲಿ ಪಂಚತತ್ವದ ಒಂದು ವಿಗ್ರಹ ಇದೆ. ಸೊ ಚೈತನ್ಯ ಮಹಾಪ್ರಭುಗಳು ಸೆಂಟರಲ್ಲಿದ್ದಾರೆ, ಮಧ್ಯಭಾಗದಲ್ಲಿ ಚೈತನ್ಯ ಮಹಾಪ್ರಭುಗಳಿದ್ದಾರೆ. ಅವರ ಬಲಗಡೆ ಯಾರಿದ್ದಾರೆ? ನಿತ್ಯಾನಂದ ಪ್ರಭುಗಳಿದ್ದಾರೆ. ಸೊ ಅವರು ನಿತ್ಯಾನಂದ ಪ್ರಭುಗಳು, ಅವ್ರದ್ದು ಬ್ಲೂ ಕಲರ್ ಧೋತಿ ಇರುತ್ತೆ, ವಸ್ತ್ರಗಳನ್ನು ಹಾಕೊಂಡಿರ್ತಾರೆ. ಸೊ ಮಧ್ಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಪೀತ ವಸ್ತ್ರಗಳನ್ನ ಹಾಕೊಂಡಿದ್ದಾರೆ, ಗೋಲ್ಡನ್. ಸೊ ನಿತ್ಯಾನಂದ ಮಹಾಪ್ರಭುಗಳು ಅವರ ನಿತ್ಯಾನಂದ ಮಹಾಪ್ರಭುಗಳ ಈಚೆಗೆ ಇರೋರು, ಮತ್ತೆ ಅವರು ಅದ್ವೈತ ಆಚಾರ್ಯರು. ಮತ್ತೆ ಆ ಕಡೆ ಚೈತನ್ಯ ಮಹಾಪ್ರಭುಗಳ ಎಡಗಡೆ ಯಾರು ಬರ್ತಾರೆ? ಗದಾಧರ ಪಂಡಿತ್ ಅವರು. ಮತ್ತೆ ಅವರ ಆಚೆಗೆ ಶ್ರೀವಾಸ ಪ್ರಭುಗಳು ಬರ್ತಾರೆ. ಸೊ ನಿತ್ಯಾನಂದ ಮಹಾಪ್ರಭುಗಳು ಅವ್ರು ಯಾರು? ನಿತ್ಯಾನಂದ ಮಹಾಪ್ರಭುಗಳು ಯಾರು? ಎಷ್ಟು ಜನಕ್ಕೆ ಗೊತ್ತಿದೆ ಯಾರು? ಬಲರಾಮರ ಅವತಾರ, ಬಲರಾಮರ ಸ್ವಯಂ ಬಲರಾಮರೇ ನಿತ್ಯಾನಂದ ಪ್ರಭುಗಳ ರೂಪದಲ್ಲಿ ಬಂದವರು, ಅವತರಿಸಿ ಈ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳ ಒಂದು ಲೀಲೆಯಲ್ಲಿ ಭಾಗವಹಿಸಲಿಕ್ಕೆ ನಿತ್ಯಾನಂದ ಮಹಾಪ್ರಭುಗಳು ಅವತರಿಸಿ ಬಂದಿದ್ದಾರೆ. ಸೊ ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳಿಗೆ ಏನು ವ್ಯತ್ಯಾಸ ಇದೆ? ಚೈತನ್ಯ ಮಹಾಪ್ರಭು ನಿತ್ಯಾನಂದ ಮಹಾಪ್ರಭು ಅವರಲ್ಲಿ ಕೇವಲ ಅವರ ಬಣ್ಣ ಬೇರೆ ಇದೆ. ಗೌರಾಂಗ ಮಹಾಪ್ರಭುಗಳು ಇದರಲ್ಲಿ ಗೌರಾಂಗ ವರ್ಣದಲ್ಲಿದ್ದಾರೆ. ನಿತ್ಯಾನಂದ ಮಹಾಪ್ರಭುಗಳು ಅವರು ಬಿಳಿ ಬಣ್ಣ. ಯಾಕಂದ್ರೆ ಇಲ್ಲಿ ನಾವೇನು ಹೇಳ್ತೇವೆ, ಈ ಕಲಿಯುಗದಲ್ಲಿ ಗೌರಾಂಗ ಮಹಾಪ್ರಭು ಗೌರವರ್ಣದಲ್ಲಿದ್ದಾರೆ. ನಿತ್ಯಾನಂದ ಮಹಾಪ್ರಭು ತಮ್ಮ ಸ್ವಯಂ ಯಾವುದು ಬಿಳಿ ಬಣ್ಣದಲ್ಲೇ ಇರ್ತಾರೆ. ಸೊ ಇದನ್ನ ಕೃಷ್ಣ ಮತ್ತು ಬಲರಾಮರಿಗೇನು ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ ನಮ್ಮ ಆಚಾರ್ಯರು ಚೈತನ್ಯ ಚರಿತಾಮೃತದಲ್ಲಿ ಹೇಳಿದಾಗ. ಕೃಷ್ಣ ಮತ್ತು ಬಲರಾಮರಿಗೂ ಏನು ವ್ಯತ್ಯಾಸ? ಇವರು ನೀಲ ಬಣ್ಣದವರು, ಇವರು ಬಿಳಿ ಬಣ್ಣದಲ್ಲಿದ್ದಾರೆ. ಸೊ ನಾವು ಶ್ರೀಮದ್ ಭಾಗವತದಲ್ಲಿ ಆಚಾರ್ಯ ಗ್ರಂಥದಲ್ಲಿ ನೋಡಿದಾಗ ಒಂದು ನಿತ್ಯಾನಂದ ಮಹಾಪ್ರಭುಗಳು ಸ್ವಯಂ ಬಲರಾಮರು ಹೇಗೆ ವಿಸ್ತಾರ ಆದರು ಕೃಷ್ಣನಿಂದ, ಅದನ್ನೆಲ್ಲ ನೋಡಿದ್ರೆ ಕೃಷ್ಣನ ಇಮಿಡಿಯೇಟ್ ವಿಸ್ತಾರ ಯಾರು? ಸಂಕರ್ಷಣ. ಸೊ ಗೋಲೋಕ ವೃಂದಾವನದಲ್ಲಿ ಬಲರಾಮರ ಸಂಕರ್ಷಣ ವಿಸ್ತಾರ ಇಮಿಡಿಯೇಟ್ ಏನು ಕೃಷ್ಣನ ಒಂದು ವಿಸ್ತಾರ ಯಾರು ಅಂತಂದ್ರೆ ಬಲರಾಮ. ಅಲ್ಲಿ ಕೃಷ್ಣ ಮತ್ತು ಬಲರಾಮರಿಗೆ ಏನು ವ್ಯತ್ಯಾಸ ಇಲ್ಲ, ಒಂದು ಭಾವ ವ್ಯತ್ಯಾಸ ಇದೆ. ಅದೇ ರೀತಿ ಇಲ್ಲಿ ನಿತ್ಯಾನಂದ ಮಹಾಪ್ರಭುಗಳು ಗೌರಾಂಗ ಮಹಾಪ್ರಭುಗಳು ಒಂದು ಇಮಿಡಿಯೇಟ್ ವಿಸ್ತಾರಣೆ. ಸೊ ನಿತ್ಯಾನಂದ ಮಹಾಪ್ರಭುಗಳು ನಾವು ಅನೇಕ ಅವರ ಲೀಲೆಗಳನ್ನ ನಾವು ನೋಡಿದ್ರೆ ಅವರು ಹೇಗೆ ಕರುಣಾಮಯಿಗಳನ್ನೋದು ನಮಗೆ ತಿಳಿಯುತ್ತೆ. ನಿತ್ಯಾನಂದ ಮಹಾಪ್ರಭುಗಳು ಈ ವೆಸ್ಟ್ ಬೆಂಗಾಲ್ನಲ್ಲಿ ಏಕಚಕ್ರ ಗ್ರಾಮದಲ್ಲಿ ಅವರ ಅವತಾರ ಆಗುತ್ತೆ. ಅವರ ತಂದೆಯ ಹೆಸರು ಹದಾಯಿ ಪಂಡಿತ, ತಾಯಿ ಪದ್ಮಾವತಿ. ಸೊ ಅವರು ಬಾಲ್ಯದಲ್ಲೇ ಅವರು ಸ್ವಯಂ ಕೃಷ್ಣ, ಅವರು ಸ್ವಯಂ ಲಕ್ಷ್ಮಣ ಮತ್ತು ಬಲರಾಮರ ಅವತಾರ. ಸೊ ನಿತ್ಯಾನಂದ ಮಹಾಪ್ರಭು ಅವರು ಅವ್ರು ಹುಟ್ಟಿದಾಗಿನಿಂದಲೂ ಅನೇಕ ಲೀಲೆಗಳನ್ನು ಮಾಡ್ತಾ ಇದ್ರು. ಅವರು ಬಹಳಷ್ಟು ಲೀಲೆಗಳನ್ನ ತೋರಿಸಿಕೊಟ್ರು ಆ ಸಮಯದಲ್ಲಿ. ಸೊ ಅವರು ತಾವೇ ಸ್ವಯಂ ಬಲರಾಮ, ತಾವೇ ಸ್ವಯಂ ಲಕ್ಷ್ಮಣನ ಅವತಾರ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ರು. ಕೆಲವೊಮ್ಮೆ ಅವರು ಹಾಗೆ ರಾಮಾಯಣದ ಒಂದು ನಾಟಕವನ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಅವರು ಸ್ವಯಂ ಅವರೇ ಲಕ್ಷ್ಮಣ ಅನ್ನೋ ಒಂದು ತೋರಿಸ್ಕೊಳ್ಳಿಕ್ಕೆ ಆ ಭಾವದಲ್ಲಿ ಹೋಗ್ಬಿಟ್ಟಿರ್ತಾರೆ. ಲಕ್ಷ್ಮಣ ಒಂದು ಪಾತ್ರವನ್ನು ವಹಿಸ್ತಾ ಇರ್ತಾರೆ. ಆ ಪಾತ್ರದಲ್ಲಿ ಪೂರ್ತಿಯಾಗಿ ಅವರು ಇದಾಗಿರ್ತಾರೆ. ಈ ಒಂದು ಲೀಲೆ ಆಗಿರುತ್ತೆ. ಯಾವುದು ಅಂದ್ರೆ ಇಂದ್ರಜಿತ್ ಅನ್ನೋ ಲಕ್ಷ್ಮಣನಿಗೆ ಒಂದು ಅಸ್ತ್ರದಿಂದ ಮೂರ್ಛೆಗೊಳಿಸಿರ್ತಾನೆ. ರಾಮಾಯಣದಲ್ಲಿ ಸರ್ಪಾಸ್ತ್ರದಿಂದ ಮೂರ್ಛೆಗೊಂಡಾಗ ಮೂರ್ಛೆ ಬಂದು ಬಿದ್ದಿರ್ತಾನೆ. ಅಂದ್ರೆ ಬಹಳಷ್ಟು ಅವನು ಆಲ್ಮೋಸ್ಟ್
ಸತ್ತೋಗಿದ್ದಾನೆ ಅಂತ ತಿಳ್ಕೊಂಡಿರ್ತಾನೆ. ಆದ್ರೆ ಅಲ್ಲಿ ಏನಿರುತ್ತೆ, ಅವನಿಗೆ ಸಂಜೀವಿನಿ ಅಂತ ಒಂದು ತಂದು ಔಷಧವನ್ನು ಹಚ್ಚಿದ್ರೆ ಏನಾಗುತ್ತೆ, ಅವ್ರಿಗೆ ಕೊಟ್ರೆ ಅವರು ಪುನಃ ಜೀವನ ಬರುತ್ತೆ ಅಂತ ಹೇಳಿ ರಾಮಾಯಣದಲ್ಲಿ ನಾವು ಕೇಳಿದೀವಿ. ಹನುಮಂತ ಹೋಗಿ ಸಂಜೀವಿನಿ ಕಡ್ಡಿ ಅಂತಂದು ಅಲ್ಲಿ. ಸೊ ಅದನ್ನ ಮರ್ತು ಬಿಡ್ತಾರೆ ಇವರು. ಮೂರ್ತಿ ಹೋಗಿದ್ಮೇಲೆ ಅವನು ನಿತ್ಯಾನಂದ ಪ್ರಭುಗಳು ಹೇಳೋದೇ ಇಲ್ಲ, ಅಷ್ಟು ಫುಲ್ ಒಂದು ನಾಟಕದಲ್ಲಿ ಅವರೇ ಸ್ವಯಂ ಲಕ್ಷ್ಮಣನ ಅಂತ ತೋರಿಸ್ಕೊಳ್ಳಿಕ್ಕೆ ಆ ತರ ಮೂರ್ತಿ ಹೋಗ್ಬಿಟ್ಟಿರ್ತಾರೆ. ಸೊ ಅವಾಗ ಮತ್ತೆ ಎದಕ್ಕೆ ಜನ ಬಂದು ಕೇಳಿದಾಗ ಎದಕ್ಕೆ ಹೇಳ್ತಾ ಇಲ್ಲ ಅಂತ, ಈ ತರ ನಾಟಕ ಮಾಡ್ತಾ ಇದ್ವಿ, ಈ ತರ ಮೂರ್ತಿ ಹೋಗಿದ್ದಾರೆ, ಹೇಳ್ತಾ ಇಲ್ಲ, ಅವರಲ್ಲಿ ಜೀವನೇ ಇಲ್ಲ ಅನ್ನೋ ತರ ಬಿದ್ದಿದ್ದಾರೆ ಅಂತ ಹೇಳಿದಾಗ ಯಾರೊಬ್ರು ತಿಳಿದವ್ರು ಹೇಳ್ತಾರೆ, ನೆಕ್ಸ್ಟ್ ಸ್ಟೆಪ್ ಏನು ನಾಟಕದಲ್ಲಿ ಸಂಜೀವಿನಿ ಕಡ್ಡಿಯನ್ನು ತಂದು ಹನುಮಂತ ಹೋಗಿ ಅಂತಂದು ಅದನ್ನ ಕೊಟ್ರೆ ಏನಾಗತ್ತೆ, ಅದನ್ನ ಔಷಧವನ್ನು ಕೊಟ್ರೆ ಅವ್ರು ಎದ್ದು ಹೇಳ್ತಾರೆ ಅಂತ ಹೇಳಿದಾಗ, ಸೊ ಅದೇ ತರ ಮಾಡಿದಾಗ ನಿತ್ಯಾನಂದ ಪ್ರಭುಗಳು ಎದ್ದು ಹೇಳ್ತಾರೆ. ಈ ರೀತಿ ಅನೇಕ ಲೀಲೆಗಳು ಮಾಡ್ತಾರೆ. ನಿತ್ಯಾನಂದ ಪ್ರಭುಗಳಿಗೆ ಏನ್ ಮತ್ತೆ ಹೇಳ್ತಾರೆ, ಅವಧೂತರು ಅಂತ ಹೇಳ್ತಾರೆ. ಅವರು ಅವ್ರಿಗೆ ಯಾವುದೇ ನಿಯಮಗಳ ಅಷ್ಟು, ನಾವು ನಿಯಮಗಳನ್ನ ಭಕ್ತಿಯಲ್ಲಿ ಬಂದಾಗ ನಾವು ನಿಯಮಗಳನ್ನ ಆಚರಣೆ ಮಾಡ್ತೀವಿ. ನಾವು ಇದೇ ತರ ಇರಬೇಕು, ಹೀಗೆ ಮಾಡ್ಬೇಕು, ಜಪ ಮಾಡ್ಬೇಕು, ಶುದ್ಧೀಕರಣ ಹೀಗೆ ಮಾಡ್ಬೇಕು, ಸ್ವಚ್ಛತೆಯನ್ನು ಹೇಗಿರ್ಬೇಕು. ಆದ್ರೆ ಅವರ ಒಂದು ವ್ಯವಹಾರ ಆ ತರ ಇರಲಿಲ್ಲ. ಅವ್ರ ಅಲಂಕಾರ, ಯಾವುದೋ ರೀತಿ ಒಂದು ಅಲಂಕಾರ ಮಾಡ್ಕೋತಾ ಇದ್ರು, ಮತ್ತೆ ಎಲಡಿಕೆಗಳನ್ನು ಹಾಕ್ತಾ ಇದ್ರು, ಮತ್ತೆ ಇದು ವರುಣಿ ರಸ ಅಂತ ಇರ್ತಿತ್ತು, ಅದನ್ನ ಈ ತರ ಅವರು ಅವಧೂತರು. ಅವರಿಗೆ ಸ್ವಯಂ ಭಗವಂತ ಅವರಿಗೆ ಯಾವುದು ನಿಯಮಗಳ ಅಳವಡಿಸೋದಿಲ್ಲ. ಆ ತರ ವ್ಯವಹಾರ ಇರ್ತಿತ್ತು. ಆದ್ರೆ ಅವ್ರದ್ದು ಒಂದು ಭಗವಂತನ ಒಂದು ಗುಣದಲ್ಲಿ, ಅತ್ಯುತ್ತಮವಾದ ಗುಣದಲ್ಲಿ ಯಾವುದು ಗುಣ ನಾವು ಹೇಳ್ತೀವಿ, ಕರುಣ ಅನ್ನೋದು. ಭಗವಂತನ ಒಂದು ಕರುಣಾ ಗುಣ ಇದೆಯಲ್ಲ, ಇದು ಬಹಳ ಮಹತ್ವದ ಗುಣ, ಬಹಳ ಉತ್ತಮವಾದ ಗುಣ ಕರುಣಾ ಅನ್ನೋದು. ಸೊ ಭಗವಂತನ ಕರುಣಾ ಅನ್ನೋದು ಇರೋದ್ರಿಂದನೇ ಈ ಜಗತ್ತಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ, ನಮಗೊಂದು ಅವಕಾಶ ಸಿಕ್ಕಿದೆ ಅನ್ನೋದನ್ನ ನಾವು ವಿಚಾರ ಮಾಡ್ಬೋದು. ಕರುಣಾ ಬಹಳ ಮಹತ್ವದಾಗಿದೆ. ಕರುಣೆ ಅನ್ನೋದು ನಮಗೆ ಭಗವಂತ ಅನೇಕ ಬಾರಿ ಕರುಣೆಯನ್ನು ತೋರಿಸ್ತಾ ಇದ್ದಾನೆ. ನಮಗೆ ಅವಕಾಶಗಳನ್ನ ಕಲ್ಪಿಸಿ ಕೊಡ್ತಾ ಇದ್ದಾನೆ. ನಾವು ಎಷ್ಟು ಬದ್ಧವಾಗಿ ಈ ಜಗತ್ತಿನಲ್ಲಿ ಜೀವನ ಮಾಡ್ತಾ ಇದ್ದೇವೆ ಅಂತಂದ್ರೆ ನಾವು ಭೋಗದಲ್ಲಿ ತೊಡಗೊಳ್ತಾ ಇದ್ದೇವೆ. ಆದ್ರೆ ಭಗವಂತ ಎಷ್ಟು ಕರುಣಾಮಯಿ ಅಂತಂದ್ರೆ ಅವ್ರು ನಮಗೆ ಪ್ರತಿ ಸಾರಿ ನಮಗೆ ಅವಕಾಶಗಳನ್ನ ಕೊಡ್ತಾ ಇದ್ದಾನೆ. ನಮ್ಗೆ ಏನ್ ಬೇಕಾದಿಲ್ಲ ಅವಶ್ಯಕತೆಗಳನ್ನ ಕೊಡ್ತಾ ಇದ್ದಾನೆ. ಅವಶ್ಯಕತೆ ಏನಿದೆ ಎಲ್ಲ ಅದನ್ನ ಈಡೇರಿಸ್ತಾ ಇದ್ದಾನೆ. ಸೊ ಭಗವಂತ ಬಹಳ ಕರುಣಾಮಯಿ. ಸೊ ಇದರಲ್ಲಿ ಹಾಗೆ ನಾವು ಚರ್ಚೆ ಮಾಡೋಣ. ಸೊ ನಾವು ಭಗವಂತನ ಕರುಣೆಯನ್ನ ಯಾವ ರೀತಿ ಅನುಭವಿಸಿದ್ದೇವೆ, ಯಾವುದು ಕರುಣೆ ಅನ್ನೋದು, ಭಗವಂತನ ನಿಜವಾದ ಕರುಣೆ ಅಂದರೆ ಏನು? ಯಾರು ಹೇಳ್ತೀರಿ? ನಿಜವಾದ ಭಗವಂತನ ಕರುಣೆ ಅಂದ್ರೆ ಏನು? ಅವನ ದಯೆ ಅಂದ್ರೆ ಏನು? ಯಾವುದು ದಯೆ ಆಗತ್ತೆ ನಮ್ಮ ಮೇಲೆ? ಯಾವ್ದಾದ್ರು ಹೇಳ್ತೀರಾ? ಕರುಣ, ನಮಗೆ ಭಗವಂತ ಕರುಣೆಯನ್ನು ಕೊಟ್ಟಿದ್ದಾನೆ ಅಂತಂದ್ರೆ ಏನ್ ಕರುಣೆ ಕೊಟ್ಟಿದ್ದಾನೆ? ಏನು ಅದು ಕರುಣೆ? ಜಗಮೇದಲ್ಲಿ ಅದು ಅಲ್ಲೇ ನಮ್ಮ ಜೀವನದಲ್ಲಿ ಅಥವಾ ನಾವು ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಕರುಣೆ ಅಂದ್ರೆ ಏನು? ನಮಗೇನು ಭಗವಂತ ನಮಗೆ ಏನನ್ನ ಕೊಟ್ರೆ ಕರುಣೆ ಆಗತ್ತೆ? ಹೇಳಿ, ಯಾರಾದ್ರೂ ಹೇಳ್ತಾರೆ? ಏನು ಭಗವಂತ ನಮಗೆ ಏನನ್ನ ಕೊಟ್ರೆ ಅದು ನಾವು ಕರುಣೆ ಅಂತ ತಿಳ್ಕೊತೀವಿ? ನಮಗೆ ಯಾವ ರೀತಿ ಅವ್ರು ಸಹಾಯ ಮಾಡಿದ್ರೆ ಕರುಣೆ ಅಂತ ತಿಳ್ಕೊತೀವಿ? ಜೀವನ, ಅದೇ ನಮಗೆ ಜೀವನ ಕೊಟ್ಟಿದ್ದೆ ಒಂದು ಕರುಣೆ, ನಾವು ಜೀವಂತವಾಗಿದ್ದೇವೆ ಅನ್ನೋದು ಕರುಣೆ. ಆದ್ರೂ ನಮಗೆ ನಾವು ಸಾಮಾನ್ಯವಾಗಿ ನಮಗೆ ಭಕ್ತಿಯಲ್ಲಿ ಬಂದಿಲ್ಲ. ನಾವೊಂದು ಕರುಣೆ ಅಂತ ಅಂದ್ಬಿಡ್ಲಿ ಏನ್ ಮಾಡ್ತೀವಿ, ಭಗವಂತ ನಮಗೆ ಏನೋ ಒಂದು ಐಶ್ವರ್ಯ ಕೊಟ್ಟ, ನಮಗೆ ಏನೂ ಕಷ್ಟ ಇಲ್ಲದೆ ಸಂಸಾರದಲ್ಲಿ ನಮ್ಮ ಸಂಸಾರದಲ್ಲಿ ಏನು ಕಷ್ಟ ಇಲ್ಲದೆ ಇದೆ ಅಂತಂದ್ರೆ ದೊಡ್ಡ ಕರುಣೆ ಅಂತ ನಾವು ಭಾವಿಸ್ಬಿಡ್ತೀವಿ. ಅದಲ್ರಿ? ಎಲ್ಲಾ ತರದ ಅವಶ್ಯಕತೆಗಳು ನಮ್ಗೆ ಈಡೇರ್ತಾ ಇದೆ. ಹೌದಲ್ರಿ? ನಮಗೆ ಹಣ ಬರ್ತಾ ಇದೆ, ಎಲ್ಲ ರೀತಿಯ ಸೌಕರ್ಯಗಳಿದೆ, ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ, ಮೊಮ್ಮಕ್ಕಳು ಚೆನ್ನಾಗಿದ್ದಾರೆ, ಯಾವುದೇ ತೊಂದರೆ ಇಲ್ಲ. ಇದನ್ನೇನ್ ಮಾಡ್ತೀವಿ ನಾವು? ನಮಗೆ ಭಗವಂತ ಸಾಮಾನ್ಯವಾಗಿ ನೋಡ್ರಿ ಎಲ್ಲ ಕಡೆ
ಇದು ಭಗವಂತನ ಕರುಣೆಯಿಂದ ನಾವು ಅಥವಾ ಏನೋ ದೇವರ ಕೃಪೆಯಿಂದ ನಾವು ಚೆನ್ನಾಗಿದ್ದೇವೆ ಅದಿಲ್ಲ. ಇದನ್ನೇ ಕೇಳ್ತಿರೋದಿಲ್ಲ ನಾವು ಜನ. ಕೃಪೆ ಅಂತಂದ್ರೆ ನಾವು ನಮಗೇನು ಕಷ್ಟ ಇಲ್ಲದೆ ಎಲ್ಲ ವ್ಯವಸ್ಥಿತವಾಗಿದ್ದಾಗ ನಾವೇನ್ ಭಗವಂತನ ಮೇಲೆ ಬಹಳ ಕೃಪೆ ಮಾಡಿದ್ದಾನೆ, ಅದಕ್ಕೆ ನಾವು ಚೆನ್ನಾಗಿದ್ದೀವಿ. ಇದು ಒಂದು ಕೃಪೆ, ಓಕೆ. ಆದ್ರೆ ಇದು ನಿಜವಾದ ಕೃಪೆ, ಅತ್ಯುನ್ನತವಾದ ಕೃಪೆ ಅಲ್ಲ. ಭಗವಂತ ಎಲ್ಲ ಜೀವರಾಶಿಗಳನ್ನ ನೋಡ್ತಾ ಇದ್ದಾನೆ. ಎಲ್ಲ ಕಾಡಿನಲ್ಲಿ ಮೃಗಗಳಿವೆ, ಆನೆಗಳಿವೆ, ಎಲ್ಲವಕ್ಕೂ ವ್ಯವಸ್ಥೆಯನ್ನು ಕೊಟ್ಟಿದ್ದಾನೆ. ಮಳೆ ಬರುತ್ತೆ, ಎಲ್ಲ ಬರುತ್ತೆ, ನಾವು ಉಸಿರಾಡ್ತಾ ಇದ್ದೇವೆ. ಸೊ ಎಲ್ಲ ಇದು ಭಗವಂತ ಸ್ವಾಭಾವಿಕ ಎಲ್ಲರಿಗೂ ಈ ತರದ ಕರುಣೆಯನ್ನ ಕೊಟ್ಬಿಟ್ಟಿದ್ದಾನೆ. ಭಗವಂತನ ಒಂದು ಸ್ಪೆಷಲ್ ಕರುಣೆ, ಸ್ಪೆಷಲ್ ಮರ್ಸಿ ಅಂತ ಹೇಳ್ತಾರೆ. ಸ್ಪೆಷಲ್ ಮರ್ಸಿ ಅದು ಯಾವುದು? ಭಗವಂತ ಕರುಣ, ಇದೆಲ್ಲ ಕರುಣೆ, ಭಗವಂತನ ಕರುಣೆ. ನಮ್ಗೆ ಎಲ್ಲ ಅವಶ್ಯಕತೆಗಳನ್ನು ಕೊಟ್ಬಿಟ್ಟಿದ್ದಾನೆ. ಎಲ್ಲ ರೀತಿಯಾಗಿ ನಾವು ಚೆನ್ನಾಗಿರ್ಲಿಕ್ಕೆ ನಮ್ಗೇನ್ ಬೇಕಾದೆಲ್ಲ ಕೊಟ್ಬಿಟ್ಟಿದ್ದಾನೆ. ಇದು ಭಗವಂತನ ಕರುಣೆ. ಆದ್ರೆ ಭಗವಂತನ ಒಂದು ಉನ್ನತ ಕರುಣೆ ಅಥವಾ ಸ್ಪೆಷಲ್ ಮರ್ಸಿ ಅಂತ ಹೇಳ್ತಾರೆ. ಬಹುಮುಖ್ಯವಾದ ಕರುಣೆ ಯಾವುದು ಕರುಣೆ ಅನ್ನೋದನ್ನ ಇವತ್ತು ನಾವು ಚರ್ಚೆ ಮಾಡ್ತೇವೆ. ಸೊ ನಿತ್ಯಾನಂದ ಮಹಾಪ್ರಭುಗಳು ಸ್ಪೆಷಲ್ ಕರುಣೆಯನ್ನ, ವೆರಿ ವೆರಿ ಸ್ಪೆಷಲ್ ಕರುಣೆಯನ್ನ ಕೊಡೋದ್ರಲ್ಲಿ ಬಹಳ ಪ್ರಸಿದ್ಧಿ. ಅವರು ಬಹಳ ಕರುಣಾಮಯಿ. ಈ ತರ ನೋಡ್ಬೋದು. ಪ್ರಭುಜಿ ಹೇಳ್ತಾ ಇದ್ರು, ಜಗಾಯಿ ಮದಾಯನ್ನ ಉದ್ಧಾರ ಮಾಡಿದ್ರು. ಅವ್ರಿಗೆ ಸ್ಪೆಷಲ್ ಮರ್ಸಿ. ಜಗಾಯಿ ಮದಾಯಿ ಅವರು ಯಾರು, ಅವ್ರು ಹೇಗಿದ್ರು ಜೀವನ, ಅದನ್ನು ನಾವು ಕೇಳಿದ್ರೆ ಬಹಳ ವಿಚಿತ್ರ ಆಗತ್ತೆ. ಕಲಿಯುಗದಲ್ಲಿ ನಾವು ನೋಡಿದ್ರೆ ಈಗಿನ ಸಮಯದಲ್ಲಿ ಎಲ್ಲ ಆಲ್ಮೋಸ್ಟ್ 90% ಆಫ್ ದ ಪೀಪಲ್ ಜನ ಏನಿದ್ದಾರೆ ಜಗಾಮಯದ ತರ, ನಾವು ಜಗಾಮದಗಳೇ ಹೇಳ್ಬೇಕಂದ್ರೆ ಒಂದು ರೀತಿ. ಸೊ ಆ ತರದ ಒಂದು ವ್ಯಕ್ತಿತ್ವವನ್ನು ಹೊಂದಿದಂತ ಜನರನ್ನ ಉದ್ಧಾರ ಮಾಡಿದ್ರು. ಅವರು ಜಗಾಯಿ ಮದಾಯಿಗಳು ಅವರು ಬ್ರಾಹ್ಮಣ ಕುಟುಂಬದಲ್ಲೇ ಜನನ ಪಡೆದಿದ್ರು. ಆದ್ರೆ ಅವರ ಒಂದು ದುಷ್ಟ ಸಂಘದಿಂದ ಅವರು ಬಹಳ ದುಷ್ಟರಾಗಿದ್ರು. ಅವರು ಮಾಡದಂತ ಪಾಪದ ಕೃತ್ಯಗಳೇ ಇರ್ಲಿಲ್ಲಂತೆ. ಯಮರಾಜನ ಒಂದು ಆಸ್ಥಾನದಲ್ಲಿ ಯಾರು ಚಿತ್ರಗುಪ್ತರು. ಸೊ ಅವರು ಲಿಸ್ಟ್ ಮಾಡಿದ್ರೆ ಲಿಸ್ಟ್ ಮಾಡ್ಲಿಕ್ಕೆ ಆಗಿಲ್ಲಂತ, ಅಷ್ಟು ಪಾಪಗಳನ್ನ ಮಾಡಿದ್ರಂತೆ. ಯಾರು ಜಗಾಮದ. ಕಳ್ತನ, ಸುಲುಗೆ, ಅತ್ಯಾಚಾರ, ಈ ತರದ ಎಲ್ಲ ಪಾಪಗಳನ್ನ ಅವರು ಮಾಡಿದ್ರು. ಜೀವಗಳಿಗೆ ಹಿಂಸೆಯನ್ನು ಕೊಡ್ತಾ ಇದ್ರು. ಮತ್ತೆ ಮದ್ಯಪಾನದಲ್ಲಿ ಯಾವಾಗಲೂ ಸತತವಾಗಿ ಮದ್ಯಪಾನವನ್ನೇ ಮಾಡ್ತಾ ಇದ್ರು. ಮಾಂಸವನ್ನ ತಿನ್ನುತ್ತಾ ಇದ್ರು. ಯಾರಾದ್ರೂ ಅವ್ರ ಹತ್ರ ಬಂದ್ರೆ ಅವ್ರು ಬಡಿತಾ ಇದ್ರು, ಕೊಲೆನು ಮಾಡ್ತಾ ಇದ್ರು, ಅತ್ಯಾಚಾರ ಮಾಡ್ತಾ ಇದ್ರು, ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡಿದ್ರು. ಈ ತರ ಅವ್ರಂತ ಬರ್ತಾ ಇದ್ದಾರೆ ಅಂತಂದ್ರೆ ಜನ ಎಲ್ಲ ಕದ ಹಾಕೊಂಡು ಒಳಗಡೆ ಕೂತಾ ಇದ್ರು. ಬಹಳ ಒಂದು ದುಷ್ಟ ವ್ಯಕ್ತಿತ್ವವನ್ನು ಹೊಂದಿದವರು ಜಗಾಮದಾಯರು. ಅಂತವರನ್ನ ನಿತ್ಯಾನಂದ ಮಹಾಪ್ರಭುಗಳು ಅಂತವ್ರ ಮೇಲೆ ಒಂದು ಕರುಣೆಯನ್ನ ತೋರಿಸ್ತಾನೆ. ಸಾಧಾರಣ ಸ್ಪೆಷಲ್ ಕರುಣೆ. ಸ್ಪೆಷಲ್ ಅನ್ನು ಕನ್ನಡದಲ್ಲಿ ಏನಂತ ಉಪಯೋಗ ಮಾಡ್ಬೋದು? ವಿಶೇಷವಾದ ಕರುಣೆಯನ್ನ ಅವರು ಜಗಾಯಿ ಮದಾಯ ಮೇಲೆ ತೋರಿಸಿದ್ರು. ಅವರು ನಿತ್ಯಾನಂದ ಮಹಾಪ್ರಭುಗಳು ಮತ್ತು ಇವರು ಹರಿದಾಸ್ ಠಾಕೂರ್ ಅವರು ಪ್ರಚಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ರು ಮನೆಗೆ. ನಿತ್ಯ ಚೈತನ್ಯ ಮಹಾಪ್ರಭುಗಳ ಆದೇಶ ಏನಾಗಿತ್ತು, ನಾವು ಏನ್ ಮಾಡ್ಬೇಕು, ಮನೆಗೂ ಹೋಗಿ ಈ ಎಲ್ಲರಿಗೂ ಏನ್ ಮಾಡ್ಬೇಕು, ಈ ಹರಿನಾಮ ಸಂಕೀರ್ತನೆಯನ್ನು ಮಾಡ್ಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು, ಅವ್ರಿಗೆ ವಿನಂತಿ ಮಾಡಿಕೊಳ್ಬೇಕು. ನಿತ್ಯಾನಂದ ಮಹಾಪ್ರಭುಗಳು ಹರಿದಾಸ್ ಠಾಕೂರ್ ಅವರು ಹೋಗಿ ಏನ್ ಮಾಡ್ತಾ ಇದ್ರು, ಪ್ರತಿಯೊಂದು ಮನೆಗೂ ಹೋಗಿ ಏನ್ ಮಾಡ್ತಾ ಇದ್ರು, ಬಾಗಿಲನ್ನು ಬಡಿತಾ ಇದ್ರು. ಬಾಗಿಲು ಬಡಿದು ಈ ಒಂದು ಅವ್ರಿಗೆ ಕಾಲು ಮುಗಿದು ಕೇಳ್ಕೊತಾ ಇದ್ರು. ಏನಂತೆ, ದಯವಿಟ್ಟು ನೀವೇನ್ ಮಾಡಿ, ಹರಿನಾಮ ಸ್ಮರಣೆಯನ್ನು ಮಾಡಿ, ಈ ಕೃಷ್ಣ ಭಕ್ತಿಯನ್ನು ಮಾಡಿ ಅಂತ ವಿನಂತಿ ಮಾಡಿಕೊಳ್ತಾ ಇದ್ರು. ಇದು ಅವ್ರದ್ದು ಪ್ರತಿದಿನದ ಪ್ರಚಾರದ ಕ್ರಿಯೆ ಆಗಿತ್ತು. ಅವರು ಒಂದೊಂದು ಏರಿಯಾ ತಗೊಂಡು, ಒಂದು ನಿತ್ಯಾನಂದ ಮಹಾಪ್ರಭುಗಳು, ಹರಿದಾಸ್ ಠಾಕೂರ್ ಒಂದು ಏರಿಯಾ, ಶ್ರೀವಾಸ ಠಾಕೂರ್ ಇನ್ನೊಂದು ಏರಿಯಾ, ಅದ್ವೈತಾಚಾರ್ಯ ಇನ್ನೊಂದು, ಈ ತರ ಎಲ್ಲ ಭಕ್ತರಿಗೂ ಸಂಕೀರ್ತ ಮಾಡ್ಲಿಕ್ಕೆ, ಪ್ರಚಾರ ಮಾಡ್ಲಿಕ್ಕೆ ಈ ತರ ಒಂದು ವಯಸ್ಸು ಕೊಟ್ಟಿದ್ರು. ಇವರು ಪ್ರತಿದಿನ ಏನ್ ಮಾಡ್ತಾ ಇದ್ರು, ಹೋಗಿ ಮನೆಗೆ ಹೋಗಿ ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ರು, ಸಂಕೀರ್ತನ ಮಾಡಿ ಹರೇ ಕೃಷ್ಣ ಜಪ ಮಾಡಿ, ಈ ತರ ಎಲ್ಲ ಹೇಳ್ತಾ ಇದ್ರು. ಸೊ ಒಂದಿನ ಆತರ ಮಾಡ್ತಾ ಇರ್ಬೇಕಾದ್ರೆ ಒಂದಿನ ಇವರು ಏನ್ ಮಾಡಿದ್ರು, ಈ ಇಬ್ಬರ ಯಾರು ಜಗಾಯಿ ಮದಾಯನ್ನ ನೋಡಿದ್ರು. ಅವರು ಒಂದು ಗಿಡದ ಅಲ್ಲಿ ಕೂತ್ಕೊಂಡು ಸರಾಯಿಯನ್ನ ಕುಡಿತಾ ಇದ್ರು, ಮದ್ಯವನ್ನ ಕುಡಿತಾ ಇದ್ರು ಗಡಿಗೆಯಲ್ಲಿ. ಸೊ
ಸೊ ಅವಾಗ ನಿತ್ಯಾನಂದ ಮಹಾಪ್ರಭುಗಳು ಕೇಳಿದ್ರು, ಇವ್ರು ಯಾರು ಅಂತ ಕೇಳಿದಾಗ ಇವ್ರು ಹಿಂಗೆ ಹಂಗೆ ಅಂತ ಜನ ಹೇಳಿದ್ರು. ಅವಾಗ ನಾವು ಇವ್ರನ್ನ ನಾವು ಭಕ್ತರನ್ನಾಗಿ ಮಾಡಿಬಿಟ್ರೆ ಏನು ಒಂದು ಇದು ಚಮತ್ಕಾರ ಆಗತ್ತಲ್ಲ. ಇವ್ರು ನಮ್ಮ ಚೈತನ್ಯ ಮಹಾಪ್ರಭುಗಳ ದಯೆ ಅವ್ರ ಮೇಲೆ ಕರುಣೆ ಬಂದ್ರೆ, ಇವ್ರು ಏನಾದ್ರು ಉದ್ಧಾರ ಆಗಿ ಭಕ್ತರಾದ್ರೆ ಏನಾಗುತ್ತೆ, ಇಡೀ ಜಗತ್ತೇ ಏನ್ ಮಾಡ್ತೆ ಈ ಹರಿನಾಮ ಸ್ಮರಣೆ ತಗೋ. ಯಾಕಂದ್ರೆ ಇಂಥವ್ರ ಮೇಲೆ ಪರಿವರ್ತನೆ ಆಗಿದೆ ಅಂತಂದ್ರೆ ಸಾಮಾನ್ಯ ಜನರ ಪರಿವರ್ತನೆ ಏನಾಗ್ಬಿಡುತ್ತೆ, ಬಹಳ ಸರಳ ಆಗ್ಬಿಡುತ್ತೆ. ಎಲ್ಲರೂ ನಾವು ಹೇಳ್ಬೋದು, ಇನ್ನು ಜಗಾಯಿ ಮದಯ ಅವರು ಭಕ್ತರಾಗಿದ್ದಾರೆ, ನೀವೇನ್ ಭಕ್ತರಾಗ್ಲಿ, ನೀವು ಆಗಿ ಜಪ ಮಾಡಿ ಅಂತ ಹೇಳೋದು ಬಹಳ ಸುಲಭ ಆಗತ್ತೆ ಅಂತ ಹೇಳಿ ಇವ್ರನ್ನೇ ನಾವು ಭಕ್ತರನ್ನ ಮಾಡ್ಬೇಕು, ಇವ್ರ ಮೇಲೆ ಕರುಣೆ ತೋರಿಸ್ಬೇಕಂತ ಹೇಳಿ ಅವ್ರಿಗೆ ಹೋಗಿ ಕೇಳ್ಕೊತಾರೆ. ನೀವು ಏನ್ ಮಾಡ್ತಾ ಇದ್ದೀರಾ, ಸಮಯವನ್ನು ವ್ಯರ್ಥ ಮಾಡ್ತಿದ್ದೀರಾ, ಮನುಷ್ಯ ಜನ್ಮ ಇದೆ ನಿಮಗೆ, ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ, ಹರಿ ಹರಿ ಅಂತ ಹೇಳಿ ಅಂತ ಕೇಳ್ಕೊತಾರೆ. ಯಾರು? ನಿತ್ಯಾನಂದ ಮಹಾಪ್ರಭು. ಅವಾಗ ಜಗಾಯಿ ಏನ್ ಮಾಡ್ತಾರೆ, ಬಹಳ ಕ್ರೋಧಿತ ಆಗ್ತಾನೆ. ಯಾರನ್ನೇ ನಮ್ಗೆ ಇಲ್ಲಿವರೆಗೆ ಈ ತರ ಯಾರು ಬಂದು ಉಪದೇಶ ಮಾಡಿಲ್ಲ, ನೀ ಯಾರು ಅಂತ ಹೇಳಿ ಕ್ರೋಧದಿಂದ ಏನ್ ಮಾಡ್ತಾರೆ, ಸೊ ಕೈಯಲ್ಲಿರುವಂತ ಗಡಿಗೆಯನ್ನು ತಗೊಂಡು ನಿತ್ಯಾನಂದ ಪ್ರಭುಗಳಿಗೆ ಒಗಿತಾರೆ. ಸೊ ಮೊದಲು ಓಡಿ ಹೋಗ್ತಾರೆ. ಮೊದಲನೇ ಸಾಲ ಏನಾಗತ್ತೆ, ಅವರು ಬೆನ್ನ ಹತ್ತಾರೆ, ಹಿಂಗೆ ಜಸ್ಟ್ ಇಷ್ಟು ಹೇಳ್ತಾರೆ, ಅವ್ರನ್ನ ಬೆನ್ನ ಹತ್ತಿ ಅಟ್ಟಿಸ್ಕೊಂಡು ಓಡಿ ಹೋಗ್ಬಿಡ್ತಾರೆ ಜಗಾಯಿ ಮದಯ. ಸೊ ಇವ್ರಿಗೆ ಹರಿದಾಸ್ ಠಾಕೂರ್ ಬಹಳ ವಯಸ್ಸಾಗಿರುತ್ತೆ, ಓಡ್ಲಿಕ್ಕೆ ಆಗೋದಿಲ್ಲ. ಬಟ್ ಏನೋ ಪ್ರಯತ್ನ ಮಾಡಿ ಓಡಿ ಹೋಗ್ತಾರೆ. ಏನಪ್ಪಾ ನಿತ್ಯಾನಂದ ಮಹಾಪ್ರಭು, ನೀವು ಈ ತರ ಮಾಡಿದ್ರೆ ನನ್ನ ಜೀವನ ಹೋಗುತ್ತೆ, ನನಗೆ ಓಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಒಂದು ಅವ್ರ ನಡುವೆ ಹಾಸ್ಯಾಸ್ಪದವಾಗಿ ಮಾತಾಡ್ತಾರೆ. ಸೊ ಆದ್ರೂ ಮತ್ತೆ ಮರುದಿನ ಬಿಡುವುದಿಲ್ಲ, ಮತ್ತು ಅವ್ರ ಹತ್ರನೇ ಹೋಗ್ತಾರೆ. ಹೋಗಿ ಜಪ ಮಾಡ್ಲಿಕ್ಕೆ, ಹರಿನಾಮ ಸ್ಮರಣೆ ಮಾಡ್ಲಿಕ್ಕೆ ಬಹಳ ಪ್ರೆಷರ್ ಆಗ್ತಾರೆ, ಒತ್ತಡ ಕೊಡ್ತಾರೆ. ಜಗಾಯಿಗೆ ಬಹಳ ಸಿಟ್ಟು ಬಂದು ಏನ್ ಮಾಡ್ತಾನೆ, ಕಡಿಯಲ್ಲಿರುವಂತ ಒಂದು ಗಡಿಗೆ ತಗೊಂಡು, ಆಗಿನ ಸಮಯದಲ್ಲಿ ಗಡಿ ಅಂದ್ರೆ ಬಹಳ ಗಟ್ಟಿ ಇರುತ್ತೆ, ತುಂಬಿರುವಂತ ಗಡಿಗೆ ತಗೊಂಡು ಇವ್ರ ಮೇಲೆ ಒಗದ್ ಬಿಡ್ತಾನೆ. ನಿತ್ಯಾನಂದ ಮಹಾಪ್ರಭುಗಳು ತಲೆಗೆ ಬಡಿಯುತ್ತೆ, ತಲೆಯಿಂದ ರಕ್ತ ಸೋರುತ್ತೆ. ಇದು ಈ ಒಂದು ಸುದ್ದಿ ಇಮಿಡಿಯೇಟ್ ಆಗಿ ಎಲ್ಲಿ ಹೋಗುತ್ತೆ, ಚೈತನ್ಯ ಮಹಾಪ್ರಭು ಇಮಿಡಿಯೇಟ್ ಈ ಸುದ್ದಿ ತುರಂತಾಗಿ ಏನ್ ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳು ಓಡಿ ಬರ್ತಾರೆ. ಓಡಿ ಬಂದು ಸುದರ್ಶನ ಚಕ್ರವನ್ನ ಬಿಟ್ಟು ಇವ್ರನ್ನಿಬ್ಬರನ್ನು ಕೊಂದು ಬಿಡ್ತೇನೆ ಅಂತ ಹೇಳಿ ಸುದರ್ಶನನ್ನ ಕರೀತಾರೆ, ಸುದರ್ಶನ ಚಕ್ರವನ್ನು. ಅವಾಗ ನಿತ್ಯಾನಂದ ಮಹಾಪ್ರಭುಗಳು ತಡೀತಾರೆ. ನೀ ಈ ಒಂದು ಕಲಿಯುಗದ ಅವತಾರಿಯಾಗಿ ಬಂದಿದ್ದೀರಾ. ಸೊ ಈ ಅವತಾರದಲ್ಲಿ ನೀವು ಬಹಳ ಕರುಣಾಮಯಿ, ಕಲಿಯುಗದಲ್ಲಿ ನೀವು ಭಗವತ್ ಪ್ರೇಮವನ್ನು ಪ್ರಚಾರ ಮಾಡ್ಲಿಕ್ಕೆ ಬಂದಿದ್ದು. ಇಲ್ಲಿ ನೀವು ದುಷ್ಟರನ್ನ ಆಯುಧದಿಂದ ಕೊಲ್ಲಿಕ್ ಬಂದಿಲ್ಲ, ಇಲ್ಲಿ ಸಂಕೀರ್ತನೆಯಿಂದ ಎಲ್ಲ ದುಷ್ಟತನವನ್ನ ನಾಶ ಮಾಡ್ಲಿಕ್ಕೆ ಬಂದಿದ್ದು. ಅದಕ್ಕೆ ನೀವೇನ್ ಮಾಡಿ, ಇವ್ರ ಮೇಲೆ ನಿಮ್ಮ ಕರುಣೆಯನ್ನು ತೋರಿಸಿ ಅಂತ ಹೇಳ್ತಾರೆ. ಅವಾಗ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ, ಸಮಾಧಾನ ಆಗ್ತಾರೆ. ಅವಾಗ ಕೇಳ್ತಾರೆ, ನನಗೆ ಇಲ್ಲಿ ನೋಡ್ಬೋದು, ಭಗವಂತ ಯಾರಿಗಾದರೂ ಭಗವಂತನಿಗೆ ಏನಾದ್ರೂ ನಾವು ಸ್ವಲ್ಪ ಕೆಟ್ಟತನವನ್ನು ನಾವು ಮಾಡಿದ್ರು ಭಗವಂತನಿಗಾಗಿ, ಭಗವಂತ ಕ್ಷಮೆ ಮಾಡ್ಬೋದು. ಭಗವಂತ ಏನ್ ಮಾಡ್ತಾರೆ, ಕ್ರೋಧಿತ ಆಗೋದಿಲ್ಲ ಅಷ್ಟು. ಆದ್ರೆ ಭಗವಂತ ಯಾರು ತನ್ನ ಭಕ್ತರಿಗೆ ಏನಾದ್ರೂ ಸ್ವಲ್ಪ ಮಟ್ಟಿಗೆ ಏನಾದ್ರೂ ತೊಂದರೆ ಕೊಟ್ರೆ ಅದನ್ನ ಸಹಿಸ್ಕೊಳ್ಳೋದಿಲ್ಲ. ಸೊ ಇಲ್ಲಿ ನಿತ್ಯಾನಂದ ಮಹಾಪ್ರಭುಗಳು ಸ್ವಯಂ ಭಗವಂತನೇ ಆದ್ರೂ ಭಕ್ತ ರೂಪದಲ್ಲಿ, ನಾವು ಬಲರಾಮ ಮತ್ತೆ ಲಕ್ಷ್ಮಣ ಅವರು ಸಂಕರ್ಷಣ ವಿಸ್ತಾರ, ಭಗವಂತನ ವಿಸ್ತಾರ ಸ್ವಯಂ. ಆದ್ರೆ ಅವರು ಒಂದು ರೀತಿಯಲ್ಲಿ ಭಕ್ತರು. ನಾವು ಹೇಳ್ಬೋದು ಸೇವಾ ಭಗವಂತ ಅಂತ ಹೇಳ್ತಾರೆ. ಭಗವಂತ ತಾನೇ ವಿಸ್ತಾರವಾಗಿ ತನ್ನ ಸೇವೆಯನ್ನೇ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಒಂದು ರೀತಿಯಲ್ಲಿ ನೋಡಿದ್ರೆ ನಿತ್ಯಾನಂದ ಮಹಾಪ್ರಭುಗಳು ಚೈತನ್ಯ ಮಹಾಪ್ರಭುಗಳ ಭಕ್ತರು, ಭಗವಂತನ ಸೇವೆಯಲ್ಲಿ ತೋರ್ತಾರೆ. ಅಂದ್ರೆ ಇದು ಸ್ವಲ್ಪ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ ಜನರಿಗೆ. ನಾವು ನಿತ್ಯಾನಂದ ಮಹಾಪ್ರಭುಗಳು ಸ್ವಯಂ ಕೃಷ್ಣನ ವಿಸ್ತಾರ, ಭಗವಂತನ ವಿಸ್ತಾರ ಅಂತ ಹೇಳ್ತೀವಿ. ಮತ್ತೆ ಇಲ್ಲಿ ನಾವು ಚೈತನ್ಯ ಮಹಾಪ್ರಭು ತನ್ನ ಭಕ್ತರ ರಕ್ಷಣೆಗಾಗಿ, ಭಕ್ತರಿಗೆ ಯಾವಾಗ ಏನಾದರೂ ಯಾರಾದರೂ ಕೆಟ್ಟ ಮಾಡಿದ್ರೆ ಹೇಗೆ ಅವರು ಕ್ರೋಧಿತ ಆಗಿ ಅವರ ರಕ್ಷಣೆ ಮಾಡ್ಲಿಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ನಿತ್ಯಾನಂದ ಮಹಾಪ್ರಭುಗಳು ಅವರು ವಿಷ್ಣು ವಿಸ್ತಾರ, ಆದ್ರೆ ಒಂದು ರೀತಿಯಲ್ಲಿ
ವಿಷ್ಣುವಿನ ಭಕ್ತರು, ಸ್ವಯಂ ಕೃಷ್ಣನ ಭಕ್ತರು. ಹ ಅಂದ್ರೆ ಸೇವಾ ಅವತಾರ ಅಂತ ಹೇಳ್ತಾರೆ. ಆ, ಈ ರೀತಿ. ಸೊ ಆ ಒಂದು ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಅಥವಾ ಒಂದು ಕ್ರೋಧ ಬರುತ್ತಲ್ಲ, ಭಗವಂತನಿಗೆ ಅಪಚಾರವಾಗ್ತಾ ಇದೆ, ಭಕ್ತರಿಗೆ ಅಪಚಾರ ಆಗ್ತಾ ಇದೆ ಅಂತಂದ್ರೆ ಭಗವಂತನಲ್ಲಿ ಕ್ರೋಧ ಬರುತ್ತೆ, ಸಿಟ್ಟು ಬರುತ್ತೆ. ಸೊ ಅದನ್ನ ತೋರಿಸ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭು. ಹೇಗೆ ತನ್ನ ಭಕ್ತರಿಗೆ ಏನಾದರೂ ಅಪರಾಧ ಅಥವಾ ಅವರಿಗೆ ಅನ್ಯಾಯವಾದ್ರೆ, ಅವರಿಗೆ ಅತ್ಯಾಚಾರವಾದ್ರೆ ಹೇಗೆ ಭಗವಂತ ಕ್ರೋಧಗೊಳ್ತಾನೆ ಮತ್ತು ಅದಕ್ಕೆ ವಿರುದ್ಧವಾಗಿ ಹೇಗೆ ಅವ್ರನ್ನ ಕೊಲ್ಲಿಕ್ಕೆ ಬರ್ತಾನೆ ಅಂತ ಅನ್ನೋದನ್ನ ತೋರಿಸ್ಕೊಳ್ತೇನೆ. ಅವಾಗ ಈ ತರ ಅವರು ಸುದರ್ಶನ ಚಕ್ರವನ್ನ ಆಹ್ವಾನ ಮಾಡಿ ಕೊಲ್ಬೇಕು ಅನ್ನೋದ್ರೊಳಗೆ ಏನಾಗುತ್ತೆ, ನಿತ್ಯಾನಂದ ಮಹಾಪ್ರಭು ಅವರು ತಡೆದು ನಿಮ್ಮ ಅವತಾರದ ಉದ್ದೇಶ ಏನನ್ನೋದನ್ನ ನೆನಪಿಸ್ಕೊಡ್ತಾರೆ. ಅವಾಗ ನೀವು ಇವ್ರ ಮೇಲೆ ಕರುಣೆ ಮಾಡಿ ಅಂತ ಹೇಳ್ತಾರೆ. ಅವಾಗ ಅವರು ಸಮಾಧಾನ ಆಗ್ತಾರೆ. ಯಾವ ಸಮಯದಲ್ಲಿ ಜಗಾಯಿ ಮಡಿಕೆಯನ್ನು ತಗೊಂಡು ನಿತ್ಯಾನಂದ ಪ್ರಭು ಒಗಿತಾರಲ್ಲ, ಒಗದ ಮೇಲೆ ಮತ್ತೆ ಆಕ್ರಮಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅವಾಗ ಮದಾಯಿ ಏನ್ ಮಾಡ್ತಾರೆ, ತಡಿತಾನೆ. ಸೊ ಮದಾಯಿ ಅಲ್ಲಿ ಆಲ್ರೆಡಿ ಆ ಲಕ್ಷಣ, ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ ನಿತ್ಯಾನಂದ ಮಹಾಪ್ರಭು. ಈ ರೀತಿಯಾಗಿ ನಮ್ಮ ಹತ್ರ ಬಂದು ಯಾರೂ ವಿನಂತಿನೂ ಮಾಡ್ಕೊಂಡಿಲ್ಲ. ಇವರು ಅಂತ ಸಾಮಾನ್ಯ ಮನುಷ್ಯರೆಲ್ಲ, ತಡಿ, ನೀ ಏನೋ ಅವ್ರ ಮೇಲೆ ಅತ್ಯಾಚಾರ ಮಾಡಬೇಡ, ಅವಾಗಿ ಹೊಡಿಬೇಡ ಅಂತ ಹೇಳಿ ತಡಿತಾನೆ. ಅವನಲ್ಲಿ ಆಲ್ರೆಡಿ ಒಂದು ಭಕ್ತಿಯ ಲಕ್ಷಣ ಬಂದಿದೆ. ಅವಾಗ ಚೈತನ್ಯ ಮಹಾಪ್ರಭು ಮದಾಯಿಗೆ ಸಂಪೂರ್ಣವಾಗಿ ತಮ್ಮ ಕರುಣೆಯನ್ನು ತೋರಿಸ್ತಾರೆ. ಅದೇ ರೀತಿ ನಿತಾಯಿಗೂ ಕರುಣೆ ತೋರಿಸ್ಬೇಕಂತ ಬೇಡ್ಕೊಳ್ತಾರೆ. ನಿತಾಯಿಗೂ ತಮ್ಮ ಕರುಣೆ, ಅವರ ಸ್ಪರ್ಶದಿಂದ ಅವ್ರು ಏನಾಗ್ತಾರೆ, ಭಗವದ್ಭಕ್ತಿಯ ಪ್ರೇಮ ಬಂದ್ಬಿಡುತ್ತೆ ಅವ್ರಿಗೆ. ಚೈತನ್ಯ ಮಹಾಪ್ರಭು ಅವ್ರಿಗೆ ಆಶೀರ್ವಾದ, ಕರುಣೆಯನ್ನ ಕೊಟ್ಟು. ಸೊ ಈ ರೀತಿ ನಿತ್ಯಾನಂದ ಮಹಾಪ್ರಭುಗಳು, ಇದಕ್ಕೆ ಕಾರಣ ಯಾರು, ನಿತ್ಯಾನಂದ ಮಹಾಪ್ರಭುಗಳು ಏನ್ ಮಾಡ್ತಾ ಇದ್ದಾರೆ, ಇವ್ರನ್ನೆಲ್ಲ ಉದ್ಧಾರ ಮಾಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ಇಂಥ ದುಷ್ಟರನ್ನು ಅವರು ಉದ್ಧಾರ ಮಾಡಿದ್ರು. ಯಾವ ರೀತಿ ಉದ್ಧಾರ ಆದ್ರು ಅಂದ್ರೆ, ಅವರ ಒಂದು ಸ್ಪರ್ಶದಿಂದ, ಅವರ ಒಂದು ಉಪದೇಶದಿಂದ, ಕೇವಲ ಒಂದು ಸಣ್ಣ ಉಪದೇಶದಿಂದ ಏನಾಗ್ಬಿಟ್ರು, ಅವರಲ್ಲಿ ಸಂಪೂರ್ಣ ಪರಿವರ್ತನೆ ಆಯ್ತು, ಹೃದಯ ಪರಿವರ್ತನೆ ಆಯ್ತು. ಅವರು ಭಗವದ್ ನಾಮಸ್ಮರಣೆಯನ್ನು ಸದಾ ನಾಮಸ್ಮರಣೆಯನ್ನು ಮಾಡ್ಲಿಕ್ಕೆ ಹತ್ತಿದ್ರು, ವೈಷ್ಣವರ ಸೇವೆಯನ್ನು ಮಾಡ್ಲಿಕ್ಕೆ ಹತ್ತಿದ್ರು. ಸೊ ಈ ರೀತಿಯಾಗಿ ಸಂಪೂರ್ಣವಾಗಿ ಅವರು ಬದಲಾವಣೆಯಾಗಿ ವೈಷ್ಣವರಾದರು, ಭಗವದ್ ಭಕ್ತರಾದರು. ಸೊ ಇದು ನಿತ್ಯಾನಂದ ಮಹಾಪ್ರಭುಗಳು ತೋರಿಸಿರುವಂತ ಕರುಣೆ. ಸೊ ಇದಕ್ಕೆ ಏನಂತ ಹೇಳ್ತಾರೆ, ಇದು ವಿಶೇಷವಾದ ಕರುಣೆ, ಸ್ಪೆಷಲ್ ಮರ್ಸಿ ಅಂತ ಹೇಳ್ತಾರೆ. ಸೊ ಅವರು ಕೆಟ್ಟ ಗುಣಗಳು ಅವರೆಲ್ಲ ಹೋದವು. ಇದೇ ರೀತಿ ನಿತ್ಯಾನಂದ ಮಹಾಪ್ರಭುಗಳು ರಘುನಾಥ ದಾಸ ಗೋಸ್ವಾಮಿ ಮೇಲೆ ಒಂದು ವಿಶೇಷ ಕರುಣೆಯನ್ನ ತೋರಿಸಿದ್ರು. ಆ ವಿಶೇಷ ಕರುಣೆ ಈ ಪಾನಿಹಟ್ಟಿ ಅನ್ನೋ ಸ್ಥಳದಲ್ಲಿ ಆಯಿತು. ಪಾನಿಹಟ್ಟಿ ಅನ್ನೋದು ವೆಸ್ಟ್ ಬಂಗಾಳದಲ್ಲಿ ಬರುವಂತ ಒಂದು ಸ್ಥಳ. ಸೊ ಅಲ್ಲಿ ವಿಶೇಷ ಕೃಪೆಯನ್ನ ನಿತ್ಯಾನಂದ ಮಹಾಪ್ರಭುಗಳು ರಘುನಾಥ ದಾಸ್ ಗೋಸ್ವಾಮಿ ಮೇಲೆ ತೋರಿಸಿದ್ರು. ರಘುನಾಥ ದಾಸ್ ಗೋಸ್ವಾಮಿ ಅವರು ನನಗೆ ನಿತ್ಯಾನಂದ ಮಹಾಪ್ರಭುಗಳ ವ್ಯಕ್ತಿತ್ವದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿತ್ತು. ಸೊ ನಿತ್ಯಾನಂದ ಮಹಾಪ್ರಭುಗಳು ಹೇಗೆ ಕರುಣಾಮಯಿ, ಹೇಗೆ ಅವರ ಕರುಣೆ, ವಿಶೇಷ ಕರುಣೆಯನ್ನ ತೋರಿಸ್ತಾರೆ ಅಂತ ಹೇಳಿದ್ದು. ಇದೇ ರೀತಿ ನಾವು ಬಲರಾಮನ ರೂಪದಲ್ಲಿ ನೋಡಿದಾಗ ಅವರು ವಿಶೇಷ ಕರುಣೆಯನ್ನ ತೋರಿಸ್ತಾ ಇದ್ರು ವಿಶೇಷವಾದ ವ್ಯಕ್ತಿಯ ಮೇಲೆ. ಅವರಿಗೆ ನಾವು ನೋಡ್ಬೋದು, ಕೃಷ್ಣ ಪಾಂಡವರ ಮೇಲೆ ವಿಶೇಷ ಕರುಣೆಯನ್ನ ತೋರಿಸ್ತಾ ಇದ್ರು. ಆದ್ರೆ ಬಲರಾಮ ವಿಶೇಷ ಕರುಣೆಯನ್ನು ಯಾರ ಮೇಲೆ ತೋರಿಸ್ತಾ ಇದ್ದ, ಕೌರವರ ಮೇಲೆ, ದುರ್ಯೋಧನನ ಮೇಲೆ. ಬಲರಾಮನ ಇನ್ನೊಂದು ಹೆಸರೇನು, ದುರ್ಯೋಧನ ಗುರು ಅಂತ ಹೇಳ್ತಾರೆ. ಸೊ ಆ ರೀತಿ ಸ್ವಲ್ಪ ಅವರಿಗೆ ಏನಾದರೂ ಭಗವತ್ ಸೇವೆಯಲ್ಲಿ ಸ್ವಲ್ಪ ತೋರಿಸಿರೋ ವಿಶೇಷ ಕರುಣೆಯನ್ನ ತೋರಿಸ್ತಾ ಇದ್ರು. ದುರ್ಯೋಧನ ಮೇಲೆ ಕರುಣೆ ಇತ್ತು. ಮತ್ತೆ ಅಲ್ಲಿ ಹೇಳುತ್ತೆ, ಅವರು ಕೆಲವು ವ್ಯಕ್ತಿತ್ವ ಕಡಿಮೆ ಇದ್ದವ್ರ ಮೇಲೆ ಏನು ಕರುಣೆಯನ್ನ ತೋರಿಸ್ತಾರೆ ಬಲರಾಮ್. ಸೊ ಇಲ್ಲಿ ನಿತ್ಯಾನಂದ ಪ್ರಭು ಇಲ್ಲಿ ದುಷ್ಟರ ಮೇಲೆ ಯಾವ ರೀತಿ ಕರುಣೆಯನ್ನ ತೋರಿಸಿದ್ರು, ವ್ಯಕ್ತಿತ್ವ ಹೀನ ಇದ್ದಂತ ಜನರ ಮೇಲೆ ಕರುಣೆಯನ್ನ ತೋರಿಸ್ತಾ ಇದ್ರು. ಸೊ ಇವರು ನಿತ್ಯಾನಂದ ಮಹಾಪ್ರಭುಗಳು. ನಿತ್ಯಾನಂದ ಪ್ರಭುಗಳ ಒಂದು ಸಂಕ್ಷಿಪ್ತ ವ್ಯಕ್ತಿತ್ವ, ಅವ್ರು ಯಾರು ಅನ್ನೋದ್ರ ಮೇಲೆ. ಅವ್ರು ಸ್ವಯಂ ಭಗವಂತ, ಅವರು ಈ ತರ ಕರುಣಾಮಯಿ ಆಗಿದ್ರು. ಸೊ ಈಗ ರಘುನಾಥ ದಾಸ್ ಗೋಸ್ವಾಮಿ ಅಂತ ಯಾರು, ರಘುನಾಥ ದಾಸ್ ಗೋಸ್ವಾಮಿಗಳು. ಸೊ ಇವರು
ನಮ್ಮ ಷಟ್ ಗೋಸ್ವಾಮಿ ಅಂತ ನಾವು ಪೂಜಿಸ್ತಾ ಇದ್ದೇವೆ. ನಮ್ಮ ದಿನನಿತ್ಯದಲ್ಲಿ ಗೋಸ್ವಾಮಿಗಳನ್ನ ಪೂಜನೆ ಮಾಡಲು ಷಟ್ ಗೋಸ್ವಾಮಿ 6 ಗೋಸ್ವಾಮಿಗಳಿದ್ದಾರೆ. ನಮ್ಮ ಒಂದು ಈ ಅಲ್ಟರ್ ಅಲ್ಲಿ ಒಂದು ಆ ಕಡೆಯ ಒಂದು ಫೋಟೋದಲ್ಲಿ 6 ಗೋಸ್ವಾಮಿಗಳು. ಅವರು ಕೇವಲ ಕೋಪಿನಧಾರಿಗಳು. ಕೋಪಿನ ಅವ್ರ ಮೇಲೆ ಬೇರೆ ಬಟ್ಟೆಗಳಿಲ್ಲ. ಸೊ ಅವರು ಗೋಸ್ವಾಮಿಗಳು. ಗೋಸ್ವಾಮಿ ಅಂತಂದ್ರೇನು? ಅವರು ಎಲ್ಲ ಇಂದ್ರಿಯಗಳಿಗೆ ತಮ್ಮ ಇಂದ್ರಿಯಗಳಲ್ಲಿ ಸ್ವಾಧೀನವನ್ನು ಹೊಂದಿದವರು. ಅವರು ಇಂದ್ರಿಯಗಳ ಮೇಲೆ ಸ್ವಾಧೀನವನ್ನು ಪಡೆದವರು. ಅವ್ರಿಗೆ ಅದಕ್ಕೆ ಗೋ ಅಂತಂದ್ರೆ ಇಂದ್ರಿಯಗಳು. ನಮ್ಮ ಎಲ್ಲ ಈ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡವರು. ಅದಕ್ಕೆ ಸ್ವಾಮಿ ಆದವರು. ಅದಕ್ಕೆ ಅವರಿಗೆ ಗೋ ಸ್ವಾಮಿಗಳು ಅಂತ ಹೇಳ್ತಾರೆ. ಸೊ ನಾವು ಯಾರು? ನಾವು ಗೋದಾಸರು. ನಮ್ಮ ಇಂದ್ರಿಯಗಳು ನಮ್ಮಲ್ಲಿ ನಾವು ಇಂದ್ರಿಯಗಳನ್ನ ಆ ರೀತಿ ಹತೋಟಿಯಲ್ಲಿ ಇಟ್ಕೊಂಡಿಲ್ಲ. ಅದಕ್ಕೆ ನಾವು ಇನ್ನು ದಾಸರೇ. ಆದ್ರೆ ನಾವು ಏನ್ ಮಾಡ್ಬೇಕು? ಗೋಸ್ವಾಮಿಗಳಾಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಂದ್ರೆ ನಮ್ಮ ಇಂದ್ರಿಯ ನಿಗ್ರಹವನ್ನ ಮಾಡಿಕೊಂಡು ಭಗವಂತನ ಸೇವೆಯಲ್ಲಿ ಎಲ್ಲ ಇಂದ್ರಿಯಗಳನ್ನ ತೊಡಗಿಸ್ಕೊಂಡು ಗೋಸ್ವಾಮಿಗಳ ಆಗ್ಬೇಕು. ಸೊ ಇಲ್ಲಿ ನಾವು ಷಡ್ ಗೋಸ್ವಾಮಿಗಳನ್ನ ಪೂಜಿಸ್ತೇವೆ. ಪ್ರತಿದಿನ ನಾವು ಅವರನ್ನು ಆರಾಧಿಸ್ತಾ ಇದ್ದೇವೆ. ನಮ್ಮ ಒಂದು ಈ ಸಿದ್ಧಾಂತವನ್ನ ಪಾಲನೆ ಮಾಡೋದು, ಆಚರಣೆಗಳನ್ನ ಮಾಡೋದು ಎಲ್ಲವೂ ಈ ಗೋಸ್ವಾಮಿಗಳು ಕೊಟ್ಟಂತ ಶಿಕ್ಷಣದ ಮೂಲಕ. ಸೊ ನಾವು ರೂಪಾನಗ ಅಂತ ರೂಪ ಗೋಸ್ವಾಮಿ ಇದ್ದಾರೆ, ಸನಾತನ ಗೋಸ್ವಾಮಿ ಈ ಕಡೆಯಿಂದ ರೂಪ ಸನಾತನ, ಮತ್ಯಾರು? ರೂಪ ರಘುನಾಥ, ಭಟ್ಟ ರಘುನಾಥ ದಾಸ ಗೋಸ್ವಾಮಿ. ಸೊ ಜೀವ ಗೋಸ್ವಾಮಿ ಹೇಳಿ ಲಿಸ್ಟ್ ಮಾಡಿ ಯಾರ್ಯಾರು ಗೋಸ್ವಾಮಿಗಳು? ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ಭಟ್ಟ ದಾಸ ಗೋಸ್ವಾಮಿ, ಮತ್ತೆ ಜೀವ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ. ಸೊ 6 ಗೋಸ್ವಾಮಿಗಳು. ಸೊ ಈ 6 ಗೋಸ್ವಾಮಿಯಲ್ಲಿ 3ನೇಯವರು ನಾವು ರಘುನಾಥ ದಾಸ ಗೋಸ್ವಾಮಿ ಅಂತ ಹೇಳ್ತೇವೆ. ಇವರ ವ್ಯಕ್ತಿತ್ವ, ಇವರು ಸಾಮಾನ್ಯ ಮನುಷ್ಯ. ಇವರು ಒಬ್ಬ ದೊಡ್ಡ ಶ್ರೀಮಂತನ ಮಗ ಆಗಿದ್ದರು ರಘುನಾಥ ದಾಸ್ ಗೋಸ್ವಾಮಿ. ಇವರು ವೆಸ್ಟ್ ಬಂಗಾಲಲ್ಲಿ ಕೃಷ್ಣಾಪುರದಲ್ಲಿ ಜನಿಸಿದವರು. ಇವರ ತಂದೆ ಹೆಸರು ಗೋವರ್ಧನ್ ಮಜುಮ್ದಾರ್ ಅಂತ ಇರುತ್ತೆ. ಸೊ ಇವರ ಚಿಕ್ಕಪ್ಪನೂ ಇರ್ತಾರೆ. ಇವರು ಭಗವದ್ ಭಕ್ತರೇ. ಇವರ ತಂದೆನೂ ಭಗವದ್ ಭಕ್ತರೇ, ತಂದೆಗಳು ಭಗವದ್ ಭಕ್ತರು. ಆದ್ರೆ ಇವರು ಬಹಳ ಶ್ರೀಮಂತರಿರ್ತಾರೆ. ಇವರು ಜಮೀನ್ದಾರರಾಗಿರ್ತಾರೆ. ಇವ್ರ ಐಶ್ವರ್ಯ ಬಹಳ ಇರುತ್ತೆ. ಅಂದ್ರೆ ಆಗಿನ ಸಮಯದಲ್ಲಿ ಜಮೀನ್ದಾರ್, ಜಾಗೀರ್ದಾರ್ ಗೊತ್ತಲ್ಲ, ಹೇಗೆ ಅವರು ಒಂದು ರಾಜನ ಒಂದು ಕೆಳಗಡೆ ವಿಸ್ತಾರವಾಗಿ ಬಂದಿರ್ತಾರೆ. ಮೊದಲು ರಾಜ, ಮಂತ್ರಿಗಳು, ಆಮೇಲೆ ಜಮೀನ್ದಾರು. ಇವರು ದೊಡ್ಡ ಜಮೀನ್ದಾರ್, ಜಾಗೀರ್ದಾರ್ ತರ ಇರ್ತಾರೆ. ಇವ್ರು ಏನ್ ಮಾಡ್ತಾ ಇರ್ತಾರೆ? ರಾಜನ ಪರವಾಗಿ ಏನ್ ಮಾಡ್ತಾ ಇರ್ತಾರೆ? ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅಂತ ವರ್ಗದವರು, ದೊಡ್ಡ ಶ್ರೀಮಂತರು. ಆದ್ರೂ ಭಗವಂತನ ಭಕ್ತಿಯನ್ನು ಮಾಡ್ತಾ ಇರ್ತಾರೆ. ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಗೊತ್ತಿರುತ್ತೆ. ಸೊ ರಘುನಾಥ ಸ್ವಾಮಿಗಳು ಏನು ಭಗವದ್ ಭಕ್ತರು. ಅವರು ತನ್ನ ಚಿಕ್ಕ ವಯಸ್ಸಿನಿಂದಲೇ ಅವರಲ್ಲಿ ಆ ಒಂದು ವೈರಾಗ್ಯ, ಭಗವದ್ ಭಕ್ತಿಯ ಒಂದು ಕಾಣಿಸ್ಕೊಳ್ತಾ ಇರ್ತೇವೆ. ಭಗವದ್ ಭಕ್ತಿಯಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅವ್ರಿಗೆ ಈ ಸಂಸಾರಿಕ ಜೀವನದ ಮೇಲೆ ಆಸಕ್ತಿನೇ ಇರೋದಿಲ್ಲ. ಸಂಸಾರಿಕ ಅಂತ ದೊಡ್ಡ ಶ್ರೀಮಂತರಾಗಿದ್ರು ಅವರಲ್ಲಿ ಏನಿರುತ್ತೆ? ಈ ಒಂದು ಸಂಸಾರಿಕದ ಮೇಲೆ ಆಸಕ್ತಿ ಇರೋದಿಲ್ಲ. ಯಾವಾಗಲೂ ಅವರು ಚೈತನ್ಯ ಮಹಾಪ್ರಭುಗಳ ಅವ್ರ ಬಗ್ಗೆ ತಿಳ್ಕೊಂಡಿರ್ತಾರೆ, ಅವ್ರ ಬಗ್ಗೆ ಕೇಳಿರ್ತಾರೆ, ಅವ್ರ ದರ್ಶನ ಆಗಿರುತ್ತೆ. ಅವ್ರಿಗೇನು ಯಾವಾಗಲೂ ಏನಿರ್ತದೆ? ನಾನು ಚೈತನ್ಯ ಮಹಾಪ್ರಭುಗಳ ಸೇವೆಯಲ್ಲಿ ಸದಾವಾಗಿ ನಾನು ತೊಡಕೊಳ್ಬೇಕು, ಅವರ ಸೇವೆಯನ್ನೇ ಮಾಡಬೇಕು, ನಾನು ಈಗ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀನಿ, ಇದೇ ಒಂದು ವಿಚಾರದಲ್ಲೇ ಇರ್ತಿದ್ರು. ನಾನು ಎಲ್ಲವನ್ನು ತ್ಯಾಗ ಮಾಡಬೇಕು ಅನ್ನೋದ್ರಲ್ಲೇ ವಿಚಾರದಲ್ಲಿ ಇರ್ತಿದ್ರು. ಸೊ ಒಮ್ಮೆ ಚೈತನ್ಯ ಮಹಾಪ್ರಭುಗಳು ಅವರು ಭೇಟಿಯಾದಾಗ ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು ಅವ್ರಿಗೆ, ಸೊ ನೀನು ಮಾನಸಿಕವಾಗಿ ಸನ್ಯಾಸಿ ತರ ಇರು, ಆದ್ರೆ ನಿನ್ನ ವ್ಯಾವಹಾರಿಕವಾಗಿ ನೀನು ಏನ್ ಮಾಡು? ಗೃಹಸ್ಥಾಶ್ರಮದಲ್ಲಿ ಇರು. ಗೃಹಸ್ಥನಾಗಿ ನೀನು ಗೃಹಸ್ಥನಿದೆಯಾ, ಅಲ್ಲೇ ಇದ್ದು ನೀನು ಏನ್ ಮಾಡ್ಬೇಕು? ಈಗ ಹೇಗೆ ಒಬ್ಬ ವ್ಯಭಿಚಾರಿಯಾದಂಥ ಸ್ತ್ರೀ ಅಂತ ಏನ್ ಮಾಡಿ ಮದುವೆ ಆಗಿದ್ರು
ಆಕೆ ಏನ್ ಮಾಡ್ತಾ ಇರ್ತಾಳೆ, ಒಂದು ಅವರ ಒಂದು ಇದರಲ್ಲಿ ವ್ಯಕ್ತಿತ್ವದಲ್ಲಿ ಒಂದು ಏನಿರ್ತಾನೆ ವ್ಯಭಿಚಾರದ ಒಂದು ಭಾವ ಇರುತ್ತೆ. ಆಕೆ ಇನ್ನೊಬ್ಬರ ಬಂದು ಸಂಪರ್ಕ ಹೊಂದಿರ್ತಾಳೆ, ಬೇರೆ ಗಂಡನನ್ನು ಬಿಟ್ಟು ಬೇರೆ ಸಂಪರ್ಕ ಇರೋದ್ರಿಂದ ಆಕೆ ಏನು ವಿಚಾರ ಮಾಡ್ತಿರ್ತಾಳೆ, ಯಾವಾಗಲೂ ಗಂಡನ ಸೇವೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾಳೆ. ಆದ್ರೂ ಮಾನಸಿಕವಾಗಿ ತನ್ನ ಪ್ರಿಯತಮನನ್ನ ನೆನೆಸ್ತಾ ಇರ್ತಾಳೆ. ಅವನಲ್ಲಿ ಭಾವ ಇರುತ್ತೆ, ನನಗೆ ಹಾಗಾದ್ರೂ ಮಾಡಿ ಅಲ್ಲಿ ಹೋಗಿ ಅವನ್ನ ಸೇರ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಇರ್ತಾಳೆ. ಸೊ ಆ ತರದ ವಿಚಾರವನ್ನು ನೀನು ಹೊಂದಿರು. ಸೊ ನೀನು ಸಂಸಾರಿಕನಲ್ಲಿ ಇದ್ಕೊಂಡು ಸೊ ನೀನು ಭಗವದ್ ಭಕ್ತಿಯನ್ನ ಮಾಡು. ನೀನು ಆಂತರಿಕವಾಗಿ ನೀನು ಏನು ಇದಂತೂ ವೈರಾಗ್ಯವನ್ನ ಇಟ್ಕೋ, ಆದ್ರೆ ಬಹಿರಂಗವಾಗಿ ನೀನು ಸಂಸಾರದಲ್ಲಿ ಮಾಡು ಅಂತ ಈ ತರ ಉಪದೇಶ ಮಾಡಿರ್ತಾರೆ. ಆದ್ರೂ ಅವ್ರಿಗೆ ಅದು ಅಷ್ಟು ತೃಪ್ತಿಯನ್ನು ಕೊಟ್ಟಿರೋದಿಲ್ಲ. ಚೈತನ್ಯ ಮಹಾಪ್ರಭು ಆದೇಶ ಮಾಡಿದ್ದಾರೆ ಅಂತ ಅದೇ ತರ ಮಾಡ್ತಾ ಇರ್ತಾರೆ. ಅವರು ಪ್ರತಿ ಸಾರಿ ಏನು ಮನೆಯಿಂದ ಹೋಗಿ ಚೈತನ್ಯ ಮಹಾಪ್ರಭುಗಳಲ್ಲಿ ಪೂರ್ತಿ ಸಣ್ಣ ಜೀವನವನ್ನ ಸಮರ್ಪಣೆ ಮಾಡಬೇಕು, ನಾ ಸನ್ಯಾಸ ತಗೋಬೇಕು ಅಂತ ಹೇಳಿ ಬಹಳಷ್ಟು ಬಾರಿ ಪ್ರಯತ್ನ ಮಾಡಿ ಮನೆ ಬಿಟ್ಟು ಓಡಿ ಹೋಗ್ತಾ ಇರ್ತಾರೆ. ಅವ್ರ ತಂದೆ ತಾಯಿಗಳು ಏನ್ ಮಾಡ್ತಾ ಇರ್ತಾರೆ, ಅವ್ರನ್ನ ಬಂಧಿಸಿ ಇಡ್ತಾ ಇರ್ತಾರೆ. ಸೊ ಕೆಲವೊಂದು ಟೈಮಲ್ಲಿ ಅವ್ರು ಕಟ್ಟಿ ಹಾಕಿರ್ತಾರೆ, ಮನೆ ಬಿಟ್ಟು ಒಳಗಡೆ ರೂಮಲ್ಲಿ ಇಟ್ಟಿರ್ತಾರೆ. ಈ ರೀತಿ ಅವ್ರನ್ನ ರಕ್ಷಣೆ ಮಾಡ್ತಾ ಇರ್ತಾರೆ. ಅವರು ಮನೆ ಬಿಟ್ಟು ಹೋಗ್ಬಾರ್ದು, ಒಬ್ಬನೇ ಮಗ ಇರ್ತಾನೆ, ಮತ್ತೆ ಸುಂದರವಾದ ಹೆಂಡತಿ ಇರ್ತಾಳೆ. ಸೊ ಇದ್ದಾಗ ಹೇಳ್ತಾ ಇದ್ರು, ಇಂದ್ರನಂತ ಐಶ್ವರ್ಯ ಇದ್ದು ಸಚಿ ಅಂತ ಏನು ಇಂದ್ರನ ಹೆಂಡತಿ, ಆ ತರದ ಒಂದು ರೂಪವಂತಿ ಹೆಂಡತಿ ಇದ್ರು ಅವನನ್ನ ಬಂಧಿಸಿ ಇಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲಂತೆ. ಸೊ ಮನುಷ್ಯನಿಗೆ ಬಂಧಿಸೋದಕ್ಕೆ ಸರಳ. ಐಶ್ವರ್ಯ ಸ್ವಲ್ಪ ಸುಂದರವಾದ ಹೆಂಡತಿ ಇದ್ಮೇಲೆ ಏನಾಗತ್ತೆ, ಸೊ ಸಂಸಾರವನ್ನು ಬಿಟ್ಟು ಹೋಗ್ಲಿಕ್ಕೆ ನಾವು ಅವ್ರು ಕಟ್ಟೋ ಅವಶ್ಯಕತೆ ಬೇಕಾಗಿಲ್ಲ. ಇವು ಇಷ್ಟೇ ಇದ್ರೆ ಸಾಕು. ಆ ಬಂಧನದಲ್ಲಿ ನಾವೇ ಹಿಡ್ಕೊಂಡ್ಬಿಡ್ತೇವೆ, ಹೌದಲ್ಲ? ನಾವೇನಂತೇವಿ, ಸಂಸಾರ ಬಂಧನದಲ್ಲಿ ಇದೀವ್ರಿ, ನಮ್ಗೆ ಬಿಡ್ತಾನೆ ಇಲ್ಲ ಅದು. ನಾವೇನೇನೋದು, ನಮ್ ಸಂಸಾರ ಬಂಧನ ನಮ್ನ ಬಿಡ್ತಾನೆ ಇಲ್ಲ, ಅದು ಹಿಡ್ಕೊಂಡ್ಬಿಟ್ಟಿದೆ ನಮ್ನೆ ಅಂತ ನಾವು ಹೇಳ್ತೇವಲ್ಲ. ಸೊ ಎಲ್ಲರೂ ಹೇಳ್ತಾರೆ, ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಆಗ್ತಲ್ರಿ, ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದೆ ನಮ್ನೆ ಅಂತ. ಆದ್ರೆ ಏನು, ನಾವು ಅದು ನಮ್ಮನ್ನ ಹಿಡ್ಕೊಂಡಿಲ್ಲ, ಆಕ್ಚುಲಿ ನಾವೇ ನಾವು ಹಿಡ್ಕೊಂಡ್ಬಿಡ್ತೀವಿ. ಆದ್ರೆ ರಘುನಾಥ ದಾಸ್ ಗೋಸ್ವಾಮಿಗಳು ಇವೆಲ್ಲ ಬಂಧನಗಳಿತ್ತು, ಮದುವೆ ಆಗಿತ್ತು, ಐಶ್ವರ್ಯ ಇತ್ತು, ಎಲ್ಲ ರೀತಿಯಿಂದ ವ್ಯವಹಾರಿಕ ಜ್ಞಾನದಲ್ಲಿ ಬಹಳ ಪ್ರಸಿದ್ಧಿ ಇತ್ತು. ಅವ್ರು ಬಹಳ ಜಾಣರಿದ್ರು ವ್ಯವಹಾರಿಕವಾಗಿ. ಆ ರೀತಿಯೊಂದು ವ್ಯಕ್ತಿತ್ವವನ್ನು ಹೊಂದಿದ್ದರು. ಒಂದ್ಸಲ ಅವರು ಟ್ಯಾಕ್ಸ್ ಕಲೆಕ್ಟರ್ ಅಲ್ಲ, ಅವ್ರ ತಂದೆ ಗೋವರ್ಧನ್ ಮಜುಮ್ದಾರ್ ಮತ್ತೆ ಹಿರಣ್ಯ ಮಜುಮ್ದಾರ್, ಅವರು ಎಲ್ಲ ಜನರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಸಂಗ್ರಹ ಮಾಡ್ತಾ ಇದ್ರು. ಅವರು ಏನ್ ಮಾಡಿದ್ರು, ಟ್ಯಾಕ್ಸ್ ಕಲೆಕ್ಟ್ ಮಾಡಿ ರಾಜನಿಗೆ ಒಪ್ಪಿಸಲೇ ಇರಲಿಲ್ಲ. ಮತ್ ಮುಂದಿನ ನೆಕ್ಸ್ಟ್ ಹೈಯೆಸ್ಟ್ ಇರ್ತಾರಲ್ಲ, ಜಹಾಂಗೀರ್ದಾರ್ ಹಂಗೆ ಬಂದಿರ್ತಾರೆ. ಅವ್ರು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ತಮ್ಮಲ್ಲೇ ಇಟ್ಕೊಂಡು ತಾವೇ ಖರ್ಚು ಮಾಡ್ಲಿಕ್ಕೆ ಹತ್ತಿದ್ರು. ಅದನ್ನ ಹೋಗಿ ಮೇಲೆ ಇವ್ರಿಗೆ ಸಬ್ಮಿಟ್ ಮಾಡ್ಲಿಲ್ಲ. ಅದ್ರಲ್ಲಿ ಏನಿರುತ್ತೆ, ಈ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರಲ್ಲಿ 1% ಇಷ್ಟು ಪರ್ಸೆಂಟ್ ನೀವು ಅವ್ರು ಇಟ್ಕೊಂಡು ಮತ್ತೆ ಮುಂದೆ ಅವ್ರನ್ನ ತಲುಪಿಸ್ಬೇಕು. ಆದ್ರೆ ಇವ್ರಿಗೆ ಏನೂ ಹೋಗಿ ಕೊಡ್ಲೇ ಇಲ್ಲ. ಅವಾಗ ಅವ್ರು ಬಂದು ಇವ್ರನ್ನ ಇವ್ರ ತಂದೆಯನ್ನ ಹಿಡ್ಕೊಂಡು ಹೋಗ್ಬಿಟ್ರು. ಗೋವರ್ಧನ್ ಮಜುಮ್ದಾರ್ ಮತ್ತೆ ಹಿರಣ್ಯ ಮಜುಮ್ದಾರ್ನ ಹಿಡ್ಕೊಂಡು ಬಂಧನದಲ್ಲಿ ಇಡ್ಲಿಕ್ಕೆ ಬಂಧನದಲ್ಲಿ ಇಟ್ರು. ನೀವು ಟ್ಯಾಕ್ಸ್ ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತೇಳಿ. ಸೊ ಅವಾಗ ರಘುನಾಥ್ ದಾಸ್ ಗೋಸ್ವಾಮಿ ಹೋಗಿ ಅವ್ರನ್ನ ಬಿಡಿಸ್ಕೊಂಡ್ ಬರ್ತಾರೆ. ಬಹಳ ಬುದ್ಧಿ ಚಾತುರ್ಯದಿಂದ, ನಾನು ನಿಮ್ಮ ಮಗನ್ ತರ ಹಂಗೆ ಹಿಂಗಂತೇಳಿ ಸಾಮ ಭೇದ ದಂಡ ಅಂತ ಇರ್ತವಲ್ಲ, ಅವಾಗ ಸಾಮದ ಒಂದು ಇದನ್ನ ಇಟ್ಕೊಂಡು ನಾನು ನಿನ್ನ ಸ್ವಂತ ಮಗನ ತರಾನೇ, ಏನೋ ಒಂದ್ ಸ್ವಲ್ಪ ಖರ್ಚು ಮಾಡಿದ್ದಾರೆ, ಏನಾಗತ್ತೆ ಅಂತ ಹೇಳಿ ಈ ತರ ಅವ್ರನ್ನ ಮನವೊಲಿಸಿ ಅವ್ರನ್ನ ಹೊಳ್ಳಿ ಬಿಡಿಸ್ಕೊಂಡು ಬರ್ತಾರೆ. ಹೌದು, ನನ್ನ ಮಗ ಅಂತ. ಆ ತರ ಈ ತರ ಅವ್ರು ಬುದ್ಧಿಶಕ್ತಿಯಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿ ಇದ್ರು, ವ್ಯವಹಾರಿಕ ಜ್ಞಾನದಲ್ಲಿ. ಸೊ ಈ ರೀತಿ ಇದ್ರು. ಅವರು ಭಗವದ್ ಭಕ್ತಿಯಲ್ಲಿ ಇಷ್ಟು ಆಕರ್ಷಿತರಾಗಿದ್ರು. ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಬೇಕು ಅನ್ನೋ ಒಂದು ಅವ್ರದ ವಿಚಾರಗಳಿದ್ವು. ಸೊ ಅವರು ಆ ಪ್ರಯತ್ನದಲ್ಲೇ ಇದ್ರು. ನಾನು ಬಿಟ್ಟು ಹೋಗಿ ನಾನು ಚೈತನ್ಯ ಮಹಾಪ್ರಭುಗಳನ್ನ ಸೇರ್ಬೇಕು, ಅವರಲ್ಲಿ ನಾನು ಹೋಗಿ ಸೇವೆ ಮಾಡ್ಬೇಕು ಅಂತ ಅವ್ರದ್ದು ಈ ತರ ಪ್ರತಿ ಸಾರಿ ಪ್ರಯತ್ನ ಮಾಡ್ತಾ ಇದ್ರು. ಚೈತನ್ಯ ಮಹಾಪ್ರಭುಗಳಿಂದ ಈ ತರ ಆದೇಶ ಪಡ್ಕೊಂಡಿದ್ರು, ಹಿಂಗೆ ಮನೆಯಲ್ಲಿ ಇದ್ದು ನೀನು ಭಕ್ತಿ ಮಾಡು ಅಂತ ಹೇಳಿ. ಸಮಯ ಬಂದಾಗ ನೀ ಮತ್ತೆ ಸೇರಿ ಅಂತ ಈಗ ನೀ ಈ ತರ ಭಕ್ತಿ ಮಾಡು ಅಂತ ಹೇಳಿದ್ರು. ಸೊ ಅವಾಗ ಪಾನಿಹಟ್ಟಿಯಲ್ಲಿ ನಿತ್ಯಾನಂದ ಮಹಾಪ್ರಭುಗಳು ತನ್ನ ಪಾರ್ಷದರ ಜೊತೆ ಬಂದಿರ್ತಾರೆ ಪಾನಿಹಟ್ಟಿದಲ್ಲಿ. ಅವಾಗ ಅಲ್ಲಿ ಭಕ್ತರು ನೆರೆದಿರ್ತಾರೆ. ಅದೇ ಸಮಯದಲ್ಲಿ
ಈ ರಘುನಾಥ ದಾಸ್ ಗೋಸ್ವಾಮಿ ಅವರು ಹೋಗಿ ನಿತ್ಯಾನಂದ ಮಹಾಪ್ರಭುಗಳ ದರ್ಶನ ಪಡಿಬೇಕು ಅಂತ ಹೇಳಿ ದೂರದಿಂದ ಎಲ್ಲರೂ ಜನ ಭಾಳ ಸೇರಿರ್ತಾರೆ. ಅವರು ದೂರದಿಂದ ಅವ್ರಿಗೆ ಏನ್ ಮಾಡ್ತಾರೆ, ರಘುನಾಥ ದಾಸ್ ಗೋಸ್ವಾಮಿಗಳು ದಂಡವತನ ಹಾಕ್ತಾರೆ, ನಮಸ್ಕಾರ ಮಾಡ್ತಾರೆ. ಸೊ ಅವಾಗ ನಿತ್ಯಾನಂದ ಮಹಾಪ್ರಭುಗಳು ಅದನ್ನು ನೋಡ್ತಾರೆ. ಅವಾಗ ಹೇಳ್ತಾರೆ, ಈ ಕಳ್ಳ ಬಂದಿದ್ದಾನೆ ಅಲ್ಲಿ ಅಂತ ಹೇಳ್ತಾರೆ. ಯಾರಿಗೆ? ರಘುನಾಥ ದಾಸ್ ಗೋಸ್ವಾಮಿಗಳಿಗೆ ಕಳ್ಳ ಬಂದಿದ್ದಾನೆ, ಕಳ್ಳ ಹಿಡ್ಕೊಂಡ್ ಬನ್ನಿ ಅವನ್ನೇ. ಅಲ್ಲಿ ದೂರದಿಂದ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾನೆ. ಕಳ್ಳ ಅಂತ ಯಾಕಂದ್ರೆ ಅವರು ನಿಜವಾದ ಭಕ್ತ. ಅವರು ನಿತ್ಯಾನಂದ ಚೈತನ್ಯ ಮಹಾಪ್ರಭುಗಳನ್ನ ನೇರವಾಗಿ ಭೇಟಿಯಾಗಿ ಅವರಲ್ಲಿ ನೇರವಾಗಿ ಅವರ ಸಂಪರ್ಕವನ್ನು ಬೆಳೆಸಲಿಕ್ಕೆ ಅವರು ಆ ಥರ ಮಾಡ್ತಾ ಇದ್ರು. ನಿತ್ಯಾನಂದ ಮಹಾಪ್ರಭುಗಳು ಬಂದು ಅವ್ರಿಗೆ ಬೇಡ್ಕೊಂಡಿದ್ದಿಲ್ಲ. ಸೊ ಏನ್ ಮಾಡಿದ್ರೆ, ನೀನು ಕಳ್ಳ ಇದೆಯಾ, ನೀನು ಚೈತನ್ಯ ಮರ್ಸಿಯನ್ನ ಕರೀತಾ ಇದೆಯಾ, ನನಗೆ ಗೊತ್ತಿಲ್ದಂಗೆ ಗೌರಾಂಗ ಮಹಾಪ್ರಭುಗಳ ಮರ್ಸಿಯನ್ನ ಕರ್ಕೊಂಡು ಹೋಗ್ತಾ ಇದೀಯ, ನನಗೆ ಇಲ್ಲೇ ದೂರದಿಂದ ನಮಸ್ಕಾರ ಮಾಡಿ ನನಗೆ ಗೊತ್ತಿಲ್ದಂಗೆ ನೀನೇನ್ ಮಾಡ್ತಿದೆ, ಗೌರಾಂಗರ ಒಂದು ಕೃಪೆಯನ್ನ ಕದ್ಕೊಂಡು ಹೋಗ್ಲಿಕ್ಕೆ ಬಂದಿದೀಯಾ. ಅದಕ್ಕೆ ಅವ್ರೇನಂತಾರೆ ನಿನಗೆ, ಅವ್ರಿಗೆ ಕಳ್ಳ ಹಿಡ್ಕೊರಿ ಅವ್ರನ್ನ ಅಂತ. ನೀನು ಕಳ್ಳತನ ಮಾಡಿದ್ದಕ್ಕೆ ನಿನಗೆ ಪನಿಷ್ಮೆಂಟ್ ಇದೆ, ಇವತ್ತು ಶಿಕ್ಷೆ ಇದೆ. ಸೊ ನಿನಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಏನ್ ಶಿಕ್ಷೆ ಅನ್ನೋ ಅದನ್ನ ಹೇಳ್ತಾರೆ. ನೀನು ಇಲ್ಲಿ ಎಲ್ಲ ಭಕ್ತರು ಬಂದಿದ್ದಾರಲ್ಲ, ಇವ್ರಿಗೆ ನೀನು ಏನ್ ಮಾಡ್ಬೇಕು, ಊಟ ಹಾಕಿಸ್ಬೇಕು ತಿನ್ಲಿಕ್ಕೆ. ಈಗ ಅವ್ರಿಗೆಲ್ಲ ಹಸಿವಾಗಿಬಿಟ್ಟಿದೆ, ಏನ್ ಮಾಡಕ್ಕಾಗತ್ತೆ ಹಸಿವಾದ ಕೂಡಲೇ. ಈಗ ನಾ ಯಾರ್ದು ಮನೆಗೆ ಹೋಗ್ಬಿಡ್ಲಿ, ಇದಿಷ್ಟ ಒಂದು 20 ಜನ ಹೋಗಿದ್ದಾರೆ, ಇಮಿಡಿಯೇಟ್ ಏನೋ ಇಂಟಿಮೇಷನ್ ಮಾಡಿಲ್ಲ. ಸೊ ಹೋದ್ಮೇಲೆ ನಮ್ಗೆ ಊಟ ಕೊಡಿ ಅಂತ ಅಂದ್ಮೇಲೆ ಏನ್ ಮಾಡ್ತಾರೆ, ಕೊಡ್ತಾರ? ಆಗತ್ತಾ ಇಮಿಡಿಯೇಟ್ ಮಾಡ್ಲಿಕ್ಕೆ? ಅವಾಗ ಆಲ್ಟರ್ನೇಟಿವ್ ಏನು ವಿಚಾರ ಮಾಡ್ಬೇಕಾಗತ್ತೆ. ಯಾವುದು ಇಮಿಡಿಯೇಟ್ ಆಗತ್ತೆ, ತತ್ಕ್ಷಣವಾಗಿ ಮಾಡುವಂಥದ್ದು. ಸೊ ಅದಕ್ಕೆ ನಿತ್ಯಾನಂದ ಪ್ರಭುಗಳು ಹೇಳ್ತಾರೆ, ನೀನು ಇವ್ರಿಗೆಲ್ಲಾನು ಮೊಸರು ಅವಲಕ್ಕಿ, ಏನಂತಾರೆ, ಚೀಡಾ ದಹಿ, ಮೊಸರು ಅವಲಕ್ಕಿ ಕೊಡಬೇಕು. ಈ ಸಮಯದಲ್ಲಿ ಸ್ವಲ್ಪ ಬೇಸಿಗೆ ಇರುತ್ತಲ್ಲ, ಈಗ ಅಧಿಕ ಮಾಸ ಬಂದು ಎಲ್ಲ ಸ್ವಲ್ಪ ಹಿಂದೆ ಇದಾಗಿದೆ. ಆಕ್ಚುಲಿ ಬಿಸಿಲು ಆ ಸಮಯದಲ್ಲಿ ಮೇ ಜೂನ್ ಸ್ಟಾರ್ಟಿಂಗ್ ಅಲ್ಲಿ ಇದು ಬರುತ್ತೆ. ಸೊ ಬಿಸಿಲಿರುತ್ತೆ, ಎಲ್ಲರೂ ಮೊಸರು ಅವಲಕ್ಕಿ ತಿಂತಾರೆ ಬೇಸಿಗೆಯಲ್ಲಿ. ಗೆಸ್ಟ್ ಬಂದ್ಮೇಲೆ ಏನ್ ಕೊಡ್ತಾರೆ, ಇಮಿಡಿಯೇಟ್ ಮೊಸರು, ಮಜ್ಜಿಗೆ, ಮೊಸರು. ಸೊ ಅದಕ್ಕೆ ನೀನೇನ್ ಮಾಡು, ಮೊಸರು ಅವಲಕ್ಕಿಯನ್ನ ಇವ್ರಿಗೆಲ್ಲರಿಗೂ ಹಂಚು. ಮೊಸರು ಅವಲಕ್ಕಿ, ನಾವು ಮೊಸರು ಅವಲಕ್ಕಿ ಅಂತಂದ್ಮೇಲೆ ಕೇವಲ ನಾವು ಮೊಸರು ಅವಲಕ್ಕಿ ಅಷ್ಟೇ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಅದೇನಾಗುತ್ತೆ, ಒಂದು ಸಿಂಪಲ್ ಆಗಿಬಿಡುತ್ತೆ. ಅದಕ್ಕೆ ರಘುನಾಥ ದಾಸ್ ಗೋಸ್ವಾಮಿ ಇಮಿಡಿಯೇಟ್ ಆಗಿ ಅವ್ರಿಗೆ ಮೊಸರು ಅವಲಕ್ಕಿ ಅಷ್ಟೇ ಅಲ್ಲದೆ ಅದನ್ನ ಗ್ರ್ಯಾಂಡ್ ಆಗಿ, ಮೊಸರು ಅವಲಕ್ಕಿ ಅನ್ನೋದು ಸಿಂಪಲ್ ಆಗಿ ಕೊಡ್ಲಿಲ್ಲ, ಅದನ್ನ ಗ್ರ್ಯಾಂಡ್ ಆಗಿ ಅದಕ್ಕೆ ಮೊಸರು, ಹಾಲು, ಮತ್ತೆ ಬಾಳೆಹಣ್ಣು, ಮತ್ತೆ ಕ್ಯಾಂಪರ್ ಹಾಕಿ, ಅಥವಾ ಆಗಿರೋ ಸಿಗ್ತಾ ಇರುವಂತ ಎಲ್ಲ ಹಣ್ಣುಗಳು, ಸೀಸನಲ್ ಫ್ರೂಟ್ಸ್, ಮಾವಿನ ಹಣ್ಣು, ಮತ್ತೆ ಜಾಕ್ ಫ್ರೂಟ್, ಏನು ಹಲಸಿನ ಹಣ್ಣು, ಈ ಥರದ ಮಿಕ್ಸ್ ಮಾಡಿ ಅದನ್ನ ಸರಿಯಾಗಿ ಪ್ರತಿಯೊಬ್ಬ ಭಕ್ತರಿಗೂ 2 ಮಡಿಕೆ ಕೊಡ್ತಾ ಇದ್ರಂತೆ. ಒಂದು ಮೊಸರು ಯೋಗರ್ಟ್ ಇದ್ದಿದ್ದು, ಒಂದ್ ಕಡೆ ಇವೆಲ್ಲ ಯೋಗರ್ಟು, ಇದೊಂದು ಮೊಸರು ಮಿಕ್ಸ್ ಮಾಡಿದ ಫ್ರೂಟ್ಸ್, ಅದೆಲ್ಲ 2 ಮಡಿಕೆ. ಈ ಥರ ಈ ಸುದ್ದಿ ಎಲ್ಲ ಹರಡಿ ಎಲ್ಲ ಜನರು ಬರ್ಲಿಕ್ಕೆ ಹತ್ತಿದ್ರಂತೆ ನಿತ್ಯಾನಂದ ಮಹಾಪ್ರಭುಗಳ ದರ್ಶನಕ್ಕಾಗಿ. ಅದು ಪ್ರತಿಯೊಬ್ಬರು ಯಾರು ಅಲ್ಲಿ ದರ್ಶನಕ್ಕೆ ಬರ್ತಾರೆ, ಅಲ್ಲಿ ಕೀರ್ತನದಲ್ಲಿ ಪಾಲ್ಗೊಳ್ತಾರೆ, ಪ್ರತಿಯೊಬ್ಬರಿಗೂ ಏನ್ ಮಾಡ್ಬೇಕು, ಈ ವ್ಯವಸ್ಥೆ ಯೋಗರ್ಟು ಮತ್ತು ಚೀಡ ಸಾಮಾನ್ಯ ಅಷ್ಟೇ ಅಲ್ಲ, ಅದರಲ್ಲಿ ಅದನ್ನು ಗ್ರ್ಯಾಂಡ್ ಆಗಿ, ಅದು ಅಪುಲೆನ್ಸ್ ಆಗಿ ಮಾಡಿದ್ದು, ಹಣ್ಣಿನಿಂದ ಮಿಶ್ರಿತವಾಗಿ ಸುಗಂಧಿತವಾಗಿರುವಂತ. ಸೊ ಅದನ್ನ ಪ್ರತಿಯೊಬ್ಬರಿಗೂ 2 ಮಡಿಕೆ ಕೊಟ್ಟು ಜನ ಹಿಂಗೆ ಕೂಡ್ತಾ ಇದ್ರು ಅಂತಂದ್ರೆ, ಅಲ್ಲಿ ನದಿ, ಗಂಗಾ ನದಿ ಜಾಗದಲ್ಲಿ ಇದ್ರು ಅವರು, ಗಂಗಾ ನದಿ ತೀರದಲ್ಲಿ ಜನ ಬರ್ತಾ ಇದ್ರು. ಎಲ್ಲರಿಗೂ ವ್ಯವಸ್ಥೆ, ಎಲ್ಲ ಮಾರ್ಕೆಟ್ ನಲ್ಲಿ ಮೊಸರು ಖಾಲಿ ಆಗ್ತಾ ಇತ್ತು, ಮೊಸರು, ಅವಲಕ್ಕಿ. ಸೊ ಅದೆಲ್ಲ ವ್ಯವಸ್ಥೆನು ಹೇಗೆ ಮಾಡ್ತಾ ಇದ್ರು ಅಂತ ಗೊತ್ತಾಗ್ಲಿಲ್ಲ. ಪ್ರತಿ ಜನ ಬರ್ತಾ ಇದ್ರೆ ಇವ್ರ ವ್ಯವಸ್ಥೆಯನ್ನು
ಹೆಚ್ತಾ ಇದೆ. ಸೊ ಅಲ್ಲಿ ನಿಂದಿರ್ಲಿಕ್ಕೂ ಜಾಗ ಇರಲಿಲ್ಲ ಅಂತ, ನದಿಯಲ್ಲಿ ನಿಂತ್ಕೊಂಡು ತಿಂತಿದ್ರೆ ಅಂತೆ. ಸೊ ಮತ್ತೆ ಸ್ವಯಂ ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಬಂದು ಚೀಡೆ ದಹಿಯನ್ನ ಸ್ವೀಕಾರ ಮಾಡಿದಂತೆ. ಆದ್ರೆ ಅವ್ರು ಯಾರಿಗೂ ಎಲ್ಲರಿಗೂ ಕಾಣಲಿಲ್ಲ ಆ ಸಮಯದಲ್ಲಿ. ಸೊ ಕೆಲವೊಬ್ಬರಿಗೆ ಮಾತ್ರ ಕಂಡ್ರು, ಅವರು ಬಂದು ಆ ಸಮಯದಲ್ಲಿ ಅವರು ಇದ್ರು ಅಂತೆ. ಸೊ ಈ ರೀತಿ ಎಲ್ಲರಿಗೂ ಏನ್ ಮಾಡಿದ್ರು, ಈ ಒಂದು ಅವಲಕ್ಕಿ ಮೊಸರು ಅವಲಕ್ಕಿಯನ್ನ ಎಲ್ಲರಿಗೂ ಏನ್ ಮಾಡಿದ್ರು, ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ವಿತರಣೆಯನ್ನು ಮಾಡಿದ್ರು. ಸೊ ಜನ ಅದನ್ನು ಆನಂದದಲ್ಲಿ ತುಳಿದು ಆ ಕೀರ್ತನೆ ಮತ್ತು ಆ ಮೊಸರು ಅವಲಕ್ಕಿ ಆನಂದದಿಂದ ತುಳುಕಾಡ್ತಾ ಇದ್ರಂತೆ. ಆ ಸಮಯದಲ್ಲಿ ಅವರಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೂ ಜಾಗ ಇಲ್ಲ ಅಂತಂದ್ರೆ ನೀರಲ್ಲಿ, ಗಂಗಾ ನದಿಯಲ್ಲಿ ನಿಂತ್ಕೊಂಡು ಸದ್ಯಕ್ಕೆ ಅವರು ಈ ಒಂದು ಚೀಡಾ ದಹಿಯನ್ನ ಸ್ವೀಕಾರ ಮಾಡ್ಲಿಕ್ಕತ್ತಿದ್ರಂತೆ. ಸೊ ಸ್ವಯಂ ಚೈತನ್ಯ ಮಹಾಪ್ರಭುಗಳು ಬಂದು ನಿತ್ಯಾನಂದ ಮಹಾಪ್ರಭು ಕೈಗಿಂದ ಆ ಚೀಡಾ ದಹಿಯನ್ನ ಸ್ವೀಕಾರ ಮಾಡಿದ್ರು. ಸೊ ಇಷ್ಟೆಲ್ಲ ಏನ್ ಮಾಡಿದ್ರು, ಚೀಡಾ ದಹಿಯನ್ನು ವಿತರಣೆಯನ್ನು ಮಾಡಿದ್ರು, ಮತ್ತೆ ಪ್ರಸಾದ ವಿತರಣೆ ಆಯಿತು. ಅವಾಗ ನಿತ್ಯಾನಂದ ಮಹಾಪ್ರಭುಗಳವ್ರ ಮೇಲೆ ಕರುಣೆಯನ್ನ, ಒಂದು ಸ್ಪೆಷಲ್ ಕರುಣೆಯನ್ನ ಏನ್ ಮಾಡ್ತಾರೆ, ಕೊಡ್ತಾರೆ. ವಿಶೇಷವಾದ ಕರುಣೆ, ಅವರ ತಲೆಯ ಮೇಲೆ ತಮ್ಮ ಕಾಲನ್ನು ಇಟ್ಟು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಸೊ ಈ ಒಂದು ಆಶೀರ್ವಾದದಿಂದ, ಈ ಒಂದು ಕರುಣೆಯಿಂದ ಏನಾಯ್ತು, ಅವರು ಅವ್ರಿಗೆ ಒಂದು ಸಾಂಸಾರಿಕದಲ್ಲಿ ಇರುವಂತ ಆಸಕ್ತಿ, ಪೂರ್ಣ ಆಸಕ್ತಿ, ಈಗ ನಾನು ಏನ್ ಮಾಡ್ಬೇಕೀಗ, ನನ್ನ ಚೈತನ್ಯ ಮಹಾಪ್ರಭುಗಳಿಗೆ ನಾನು ಪೂರ್ತಿ ನನ್ನ ಶರಣ ಆಗ್ಬೇಕು, ನಾನು ನನ್ನ ವ್ಯಕ್ತಿತ್ವ ಅವರಿಗೆ ಎಲ್ಲ ನನ್ನ ಸಮರ್ಪಣೆಯನ್ನು ಮಾಡಬೇಕು. ಸೊ ಇದು ಒಂದು ವಿಶೇಷ ಕರುಣೆ. ಸೊ ನಮಗೇನನ್ಸುತ್ತೆ, ನಮಗೆ ವಿಶೇಷ ಕರುಣೆ ಬೇಕಾ ಬೇಡ? ವಿಶೇಷ ಕರುಣೆ ಅಂತಂದ್ರೆ ಏನು? ಸೊ ನಾವೆಲ್ಲವನ್ನು ತ್ಯಾಗ ಮಾಡಿ ಭಗವದ್ಭಕ್ತಿಯನ್ನ ಮಾಡೋದು ವಿಶೇಷ ಕರುಣೆ. ರೆಡಿ ಇದೀವ ನಾವು ಅದು ಮಾಡ್ಲಿಕ್ಕೆ? ಆ ತರ ಆಗತ್ತೆ. ಸೊ ವಿಶೇಷ ಕರುಣೆಯನ್ನ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೇಕು. ನಮ್ಮಲ್ಲಿ ಆ ಯೋಗ್ಯತೆನೂ ಇಲ್ಲ, ಅಷ್ಟು ಯೋಗ್ಯತೆ ಇಲ್ಲ, ಆದ್ರೂ ನಾವು ಏನ್ ಮಾಡ್ಬೇಕು, ಆ ಒಂದು ವ್ಯಕ್ತಿತ್ವವನ್ನು ಹೊಂದಲಿಕ್ಕೆ, ಆ ಒಂದು ಸ್ಥಾನಕ್ಕೆ ಹೋಗ್ಬೇಕಂತ ನಮ್ಮ ಪ್ರಯತ್ನಗಳಿರಬೇಕು. ಚೈತನ್ಯ ಮಹಾಪ್ರಭು ಹೇಳಿದ್ರಲ್ಲ, ಒಂದು ಮೊದಲನೇ ಉಪದೇಶ, ಅಟ್ಲೀಸ್ಟ್ ಅದನ್ನಾದ್ರೂ ನಾವು ಸಂಸಾರಿಕದಲ್ಲಿ ನಾವು ಇದ್ದುಕೊಂಡು ನಾವು ಭಗವದ್ಭಕ್ತಿಯಲ್ಲಿ ನಮ್ಮ ಮನಸ್ಸನ್ನ, ಚಿತ್ತವನ್ನ ಏನ್ ಮಾಡ್ಬೇಕು, ಭಗವಂತನ ಸೇವೆಯಲ್ಲಿ, ಭಗವಂತನ ಒಂದು ವಿಚಾರದಲ್ಲೇ ತೊಡಗಿಸ್ಬೇಕು. ಬಾಹ್ಯವಾಗಿ ನಾವು ಸಂಸಾರದಲ್ಲಿ ಇದ್ಕೊಂಡ್ರು ಏನ್ ಮಾಡ್ಬೇಕು, ಭಗವತ್ ಚಿಂತನೆ, ಭಗವದ್ಭಕ್ತಿ, ಭಗವತ್ ಸೇವೆ, ವೈಷ್ಣವರ ಸೇವೆಯನ್ನ ನಾವು ಅದನ್ನ ನಮ್ಮ ಜೀವನದ ಒಂದು ಅಂಗವಾಗಿ ಮಾಡ್ಕೊಳ್ಬೇಕು. ಅದು ಮೇನ್ ಉದ್ದೇಶವಾಗಿ ಮಾಡ್ಕೊಳ್ಬೇಕು. ಸೊ ನಮ್ಗೆ ಇದು ಗೊತ್ತಿರ್ಬೇಕು, ಭಗವಂತನ ಒಂದು ವಿಶೇಷ ಕರುಣೆ ಅಂತ ಅಂದ್ರೆ ಏನಿರುತ್ತೆ, ಹಣದಿಂದ ಐಶ್ವರ್ಯವನ್ನ ಹೊಂದುವುದು, ಹಣವನ್ನು ಹೊಂದಿರುವುದು, ಅಥವಾ ನಮ್ಮ ವಿಶೇಷ ಸೌಕರ್ಯಗಳನ್ನ ನಾವು ಹೊಂದುವುದು, ಅದು ವಿಶೇಷ, ಅದು ಕರುಣೆಯಲ್ಲ, ಭಗವಂತನ ಕರುಣೆಯಲ್ಲ. ಭಗವಂತ ಈ ಜಗತ್ತಿನಲ್ಲಿ ಅನೇಕ ಜೀವರಾಶಿಗಳನ್ನ ಸೃಷ್ಟಿ ಮಾಡಿದ್ರೆ, ಜೀವಿಗಳಿವೆ, ಅನೇಕ ಜೀವಿಗಳಿವೆ, ಮನುಷ್ಯನಲ್ಲದೆ ಬೇರೆ ಬೇರೆ ಜೀವಿಗಳಿವೆ. ಎಲ್ಲವಕ್ಕೂ ಏನ್ ಮಾಡ್ತಾರೆ, ಕರುಣೆಯನ್ನು ಕೊಡ್ತಾ ಇದ್ದಾನೆ, ಕರುಣೆಯನ್ನು ತೋರಿಸಿದ್ದಾನೆ. ಅಂದ್ರೆ ಎಲ್ಲ ಅವಶ್ಯಕತೆಗಳನ್ನ ಈಡೇರಿಸ್ತಾ ಇದ್ದಾನೆ, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೊಟ್ಟಿದ್ದಾನೆ. ಆದ್ರೆ ಆ ವಿಶೇಷ ಕರುಣೆ ಅನ್ನೋದೆಲ್ಲ ಭಗವಂತನ ಪ್ರೇಮ, ಭಗವದ್ಭಕ್ತಿಯನ್ನ ಕೊಡೋದಿದೆಯಲ್ಲ, ಅದು ಎಲ್ಲರಿಗೂ ಕೊಡೋದಲ್ಲ ಭಗವಂತ. ಭಗವದ್ ಭಕ್ತಿ, ಭಗವತ್ ಪ್ರೇಮವನ್ನ ಎಲ್ಲರಿಗೂ ಭಗವಂತ ಕೊಡುವುದಿಲ್ಲ. ಸೊ ಯಾರಿಗೆ ಕೊಡ್ತಾನೆ, ಯಾರು ಅಟ್ಲೀಸ್ಟ್ ಆ ಒಂದು ಭಗವತ್ ಸಂಘದಲ್ಲಿ ಬಂದು ಸೇವೆಯನ್ನು ಮಾಡ್ಲಿಕ್ಕೆ ಉತ್ಸುಕರಾಗಿರ್ತಾರೆ, ಶ್ರದ್ಧೆಯನ್ನು ತೋರಿಸ್ತಾರೆ, ಅಂಥವ್ರಿಗೆ ಏನ್ ಮಾಡ್ತಾನೆ, ಭಗವಂತ ತನ್ನ ಭಕ್ತಿಯನ್ನು ಕೊಡ್ತಾನೆ, ಭಗವತ್ ಪ್ರೇಮವನ್ನು ಕೊಡ್ತಾನೆ. ಸೊ ನಾವು ನೋಡ್ಬೋದು, ಅನೇಕ ತರದ ಜೀವಿಗಳಿವೆ ಮತ್ತು ಮನುಷ್ಯರಿದ್ದಾರೆ ಜಗತ್ತಿನ, ಎಷ್ಟೋ ಜನಸಂಖ್ಯೆ ಇದೆ. ಆದರೆ ಭಗವದ್ಭಕ್ತರಾದವರು ಎಷ್ಟು ಇದ್ದಾರೆ, ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಭಗವದ್ಭಕ್ತರಾದವರು, ಇವು ಭಗವದ್ಭಕ್ತಿ ಬರ್ಬೇಕಂತಂದ್ರೆ ಏನು, ಭಗವದ್ಭಕ್ತರ ಸಂಘದಲ್ಲಿ ಬಂದಾಗ ಅದು ಸಾಧ್ಯವಾಗತ್ತೆ. ಭಗವಂತನ ಇಲ್ಲಿ ನಾವು ಇನ್ನೊಂದೇನು ಕೇಳ್ಬೇಕಂದ್ರೆ, ಇಲ್ಲಿ ನಿತ್ಯಾನಂದ ಮಹಾಪ್ರಭುಗಳ ಕೃಪೆ, ಇಲ್ಲಿ ಗುರುಗಳ, ನಿತ್ಯಾನಂದ ಮಹಾಪ್ರಭುಗಳು ಏನಿದೆ, ಇವರು ಗುರುವಿನ ಒಂದು ಪ್ರತೀಕ ನಿತ್ಯಾನಂದ ಮಹಾಪ್ರಭುಗಳು. ಅವರಿಗೆ ಆದಿ ಗುರು ಅಂತ ಹೇಳ್ತಾರೆ.
ಗುರುವಿನ ಕೃಪೆ ಇಲ್ಲದೆ ನಮಗೇನಾಗುದಿಲ್ಲ, ಭಗವದ್ಭಕ್ತಿ ಸಿಗೋದಿಲ್ಲ. ಗುರುವಿನ ಆಶ್ರಯನ ಪಡೀಲಿಲ್ಲ ಅಂತಂದ್ರೆ ಏನಾಗುತ್ತೆ, ನಮಗೆ ಭಗವದ್ಭಕ್ತಿ ಸಿಗೋದಿಲ್ಲ. ಸೊ ಅದಕ್ಕೆ ಮೊಟ್ಟ ಮೊದಲು ಈಗ ರಘುನಾಥ ದಾಸ್ ಗೋಸ್ವಾಮಿ ಅವರು ತಾವು ಈಗ ಗುರುವಿಗೆ ಶರಣಾದರು, ಗುರುವನನ್ನ ತೃಪ್ತಿ ಮಾಡಿದ್ರು, ಅವರು ಹೇಳಿದ ಆದೇಶವನ್ನ ಪಾಲನೆ ಮಾಡಿದ್ರು. ಸೊ ಅದರಿಂದ ಏನಾಯ್ತು, ಈಗ ಅವ್ರಿಗೆ ಭಗವಂತನ ಪ್ರೇಮ ಸಿಕ್ತು, ಭಗವಂತನಲ್ಲಿ ಅವರಿಗೆ ಶರಣಾಗಲು ಒಂದು ಅವರಿಗೆ ಆದೇಶ ಸಿಕ್ತು. ಸೊ ಅಲ್ಲಿ ಎಲ್ಲಿವರೆಗೂ ನಾವು ಗುರುವಿನಲ್ಲಿ ಆಶ್ರಯವನ್ನು ಪಡೆಯೋದಿಲ್ಲ, ನಮಗೆ ಭಗವದ್ಭಕ್ತಿಯನ್ನ ಸಿಗೋದಿಲ್ಲ. ಗುರುವಿನ ಗುಲಾಮನಾಗದ ತನಕ ದೊರೆಯದನ್ನ ಮುಕುತಿ ಅಂತ ಹೇಳ್ತಾರಲ್ಲ. ಸೊ ಅದಕ್ಕೆ ನಾವು ಗುರುಗಳ ಆಶ್ರಯನ ಪಡಿಬೇಕಾದ್ರೆ, ಭಗವದ್ಭಕ್ತಿ ಕೃಷ್ಣ ಭಕ್ತಿಯನ್ನ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು, ನಾವು ಗುರುಗಳ ಆಶ್ರಯನ ಪಡೆಯೋದು ಬಹಳ ಮಹತ್ವದಾಗಿದೆ. ಸೊ ಅದನ್ನು ನಾವಿಲ್ಲಿ ತಿಳ್ಕೋದು. ನಿತ್ಯಾನಂದ ಮಹಾಪ್ರಭು ಆ ಕರುಣೆ, ಗುರುಗಳು ಏನು, ಅವರು ಕರುಣಾಮಯಿ. ನಾವು ನೋಡ್ಬೋದು ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘ ಹೇಗೆ ಜಗತ್ತಿನಾದ್ಯಂತ ಪ್ರಚಾರ ಆಯಿತು ಅಂತಂದ್ರೆ, ಇಲ್ಲಿ ಒಬ್ಬ ಗುರುಗಳ ಒಂದು ಸ್ಥಾನ ಇದೆ. ಗುರುಗಳ ಅವರು ಮಾಡಿದಂತ ಕಾರ್ಯಗಳಿದೆಯಲ್ಲ, ಶ್ರೀಲ ಪ್ರಭುಪಾದರು, ಶ್ರೀ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ತಮ್ಮ ಅವರ ಗುರುಗಳ ಒಂದು ಆದೇಶವನ್ನು ಇಟ್ಕೊಂಡು ಅವರು ಈ ಕೃಷ್ಣ ಭಕ್ತಿಯನ್ನ ಪ್ರಚಾರ ಮಾಡ್ಲಿಕ್ಕೆ ಪಾಶ್ಚಾತ್ಯ ದೇಶಕ್ಕೆ ಹೋದ್ರು. ಅಲ್ಲಿ ತಮ್ಮ ಈ ಒಂದು ಕೃಷ್ಣ ಭಕ್ತಿಯನ್ನ ಮಾಡ್ತಾ, ಅಲ್ಲಿ ಸಂಕೀರ್ತನೆಯನ್ನು ಮಾಡ್ತಾ ಕೃಷ್ಣ ಭಕ್ತಿಯನ್ನ ಇನ್ನೊಬ್ಬರಿಗೆ ಕರುಣೆ ರೂಪದಲ್ಲಿ ನಾವು ನೋಡ್ಬೋದು. ಜಗಾಯಿ ಮದಾಯಿ ಅಂತಂದ್ವಲ್ಲ, ಜಗಾಯಿ ಮದಾಯಿಗಿಂತನೂ ಕೀಳುಮಟ್ಟದಲ್ಲಿ ಇದ್ದಂಥವ್ರು ಪಾಶ್ಚಾತ್ಯ ದೇಶದಲ್ಲಿ ಅವರು ಏನೇನು ಮಾಡ್ತಾ ಇದ್ರು, ಮದ್ಯವನ್ನು ಕುಡಿತಾ ಇದ್ರು, ಮಾಂಸವನ್ನ ತಿಂತಾ ಇದ್ರು, ಅನೈತಿಕ ಸಂಬಂಧವನ್ನು ಹೊಂದಿದ್ರು. ಸೊ ಈ ರೀತಿಯಾದಂಥ ವ್ಯಕ್ತಿತ್ವವನ್ನು ಹೊಂದಿರುವಂತ ಒಂದು ಸಮಾಜದಲ್ಲಿ ಹೋಗಿ ಅವರಲ್ಲಿ ಈ ಕೃಷ್ಣ ಭಕ್ತಿಯನ್ನ ಬೀಜವನ್ನು ಬಿತ್ತಿ ಅವರನ್ನ ಭಗವದ್ ಭಕ್ತರನ್ನಾಗಿ ಮಾಡಿದಾರಲ್ಲ, ಇದು ಒಂದು ಕಾರುಣ್ಯ. ಈ ಕರುಣೆ ಅದು ಆ ಗುರುಗಳ ಆ ಕರುಣೆಯನ್ನ ಅವರು ಪ್ರಚಾರ ಕೊಡ್ತಾ ಇದ್ದಾರೆ. ಒಂದು ವಿಶೇಷವಾದ ಕರುಣೆಯನ್ನ ಜನರಿಗೆ ಏನ್ ಮಾಡ್ತಾ ಇದ್ದಾರೆ, ವಿತರಣೆಯನ್ನ ಮಾಡಿದರು ಪ್ರಭುಪಾದರು. ಅದೇ ಅವರು ಗುರುಗಳು ವಿತರಣೆ ಮಾಡಿದ್ದಾರೆ ಅಂತಂದ್ರೆ ನಮ್ಮಂತ ಸಾಮಾನ್ಯ ಜನರು ಅದನ್ನ ತಗೊಂಡು ಪಾಲನೆ ಮಾಡೋದು ಅದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಸೊ ಆ ಒಂದು ಯಾರು ಅಟ್ಲೀಸ್ಟ್ ಒಂದು ಸಣ್ಣ ಶ್ರದ್ಧೆಯನ್ನು ತೋರಿಸಿದ್ರು. ಪ್ರಭುಪಾದರು ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಅವರು ಅಲ್ಲಿರುವಂತ ವ್ಯಕ್ತಿಗಳು ಕೇವಲ ಒಂದು ಸ್ವಲ್ಪ ಶ್ರದ್ಧೆ ಮಾಡಿ, ಬನ್ನಿ ಸ್ವಾಮೀಜಿ ಕುತ್ಕೊಳ್ಳಿ, ಅವ್ರಿಗೆ ಸ್ವಲ್ಪ ವ್ಯವಸ್ಥೆಯನ್ನ ಮಾಡಿಕೊಟ್ರು. ಆ ಒಂದು ಶ್ರದ್ಧೆಯಿಂದ ಅವರಲ್ಲಿ ಭಕ್ತಿಯನ್ನ ಏನ್ ಮಾಡಿದ್ರು, ಹಚ್ಚಿದ್ರು. ಭಕ್ತಿಯ ಒಂದು ಅಗ್ನಿಯನ್ನ ಹಚ್ಚಿದ್ರು. ಅದರಿಂದ ನಾವು ನೋಡ್ಬೋದು ಪಾಶ್ಚಾತ್ಯ ದೇಶದಲ್ಲಿ ಈಗ ಕೃಷ್ಣ ಭಕ್ತಿಯನ್ನ ನಾವು ಭಾರತೀಯರು ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಒಂದು ಉನ್ನತ ಸ್ತರದಲ್ಲಿ ಇದ್ಕೊಂಡು ಪಾಶ್ಚಾತ್ಯ ದೇಶದವರು ಏನೋ ಕೃಷ್ಣ ಭಕ್ತಿಯನ್ನ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೃಷ್ಣ ಭಕ್ತಿಯನ್ನ ಮಾಡ್ಲಿಕ್ಕೆ ಯಾವುದೇ ತರದ ನಿರ್ಬಂಧನೆಗಳಿಲ್ಲ. ಯಾವುದೇ ಜಾತಿ ಮತ್ತೆ ನಾವು ಸ್ತ್ರೀ ಪುರುಷ ಯೋಗ್ಯತೆ ಯಾವುದೋ ಅವಶ್ಯಕ, ಭಕ್ತಿ ಅನ್ನೋದು ಯಾವುದರ ಮೇಲೆ ಅವಲಂಬಿತವಾಗಿಲ್ಲ ಅಂತ ಹೇಳ್ತಾರೆ. ನಾವು ಹೇಳ್ಬೋದು, ನಾವು ಉನ್ನತ ಕುಲದಲ್ಲಿ ಹುಟ್ಟಿದ್ರೆ ನಾವು ಭಕ್ತಿ ಮಾಡ್ಬೋದು, ನಾವು ನೀಚ ಕುಲದಲ್ಲಿ ಹುಟ್ಟಿದ್ರೆ ನಮಗೆ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ನಾವು ಅರ್ಹರಲ್ಲ. ಆ ತರ ಏನೂ ಇಲ್ಲ. ಭಗವದ್ಭಕ್ತಿ ಯಾವುದಕ್ಕೆ ನಿರ್ಬಂಧನೆ ಇಲ್ಲ. ಯಾವುದೇ ಸ್ತರದಲ್ಲಿ ಇದ್ರೂ ನಾವೇನ್ ಮಾಡೋದು, ಕೃಷ್ಣ ಭಕ್ತಿಯನ್ನ ಮಾಡಬಹುದು. ಈ ಉದಾಹರಣೆ ನಾವು ಪ್ರಭುಪಾದರ ಒಂದು ಮಾಡಿರುವಂತ ಚಮತ್ಕಾರದ ಉದಾಹರಣೆ ನೋಡ್ಬೋದು. ಚಮತ್ಕಾರ ಅಂತ ನಾವು ಹೇಳ್ತೇವೆ. ನಾವು ಈಗಿನ ಸಮಾಜದಲ್ಲಿ ನಾವು ನೋಡ್ಬೋದು, ಚಮತ್ಕಾರ ಅಂತಂದ್ರೆ ಏನಂತ ತಿಳ್ಕೊತಾರೆ, ಯಾರೋ ಒಬ್ರು ಕುತ್ಕೊಂಡು ಹಿಂಗೆ ಕೈ ಹಿಡಿದು ಸ್ವಲ್ಪ ಮಂತ್ರ ಹೇಳಿ ಏನ್ ಮಾಡುವುದು, ಕೈಯಲ್ಲಿ ಬೂದಿ ತಂದ್ಬಿಟ್ರೆ ಅದೇನಾಗುತ್ತೆ, ಚಮತ್ಕಾರ ಅಂತ ಹೇಳ್ಬಿಡ್ತೇವೆ. ಅವರು ದೇವರು ಅಂತ ನಾವು ಪೂಜೆ ಮಾಡ್ಲಿಕ್ಕೆ ಹೌದಿಲ್ಲ. ಯಾರಾದ್ರೂ ಒಬ್ರು ನನಗೆ ಆರಾಮಿಲ್ಲ ಅಂತ ಹೋಗಿ ಅವ್ರ ಮುಂದೆ ನಿಂತಾಗ ಅವ್ರೊಂದೇನೋ ಚಮತ್ಕಾರದ ಒಂದೇನೋ ಬೂದಿ ಕೊಡ್ತಾರೆ. ಅವ್ರ ಮನೆಗೆ ಹೋದ್ಮೇಲೆ ಸ್ವಲ್ಪ ಆರಾಮ ಅನಿಸುತ್ತೆ. ಅದ ಒಂದು ಆರಾಮ ಅನಿಸ್ತಂತಂದ್ಮೇಲೆ ಅವ್ರನ್ನ ನಾವೇನ್ ನಂಬಿ ಏನ್ ಮಾಡ್ತಾ ಇದೀವಿ, ಅವರೇ ದೇವರು, ಅವ್ರನ್ನೇ ನಾವು ಪೂಜೆ ಮಾಡ್ಬೇಕು ಅವರೇ. ಸೊ ಇದು ಈ ತರದ್ದು ಚಮತ್ಕಾರ ಅಲ್ಲ. ಆಕ್ಚುಲಿ ಚಮತ್ಕಾರ ಅಂತಂದ್ರೆ ನಮ್ಮ ಒಂದು ಆಂತರಿಕವಾದ ಗುಣಗಳಿದೆಯಲ್ಲ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ,
ಇದರಿಂದ ಶುದ್ಧೀಕರಣವನ್ನು ಮಾಡುವಂಥದ್ದು, ನಮ್ಮ ಹೃದಯ ಪರಿವರ್ತನೆ ಆಗುವಂಥದ್ದು, ಅದು ಚಮತ್ಕಾರ ಆಗತ್ತೆ. ಸೊ ಇಲ್ಲಿ ನಿತ್ಯಾನಂದ ಮಹಾಪ್ರಭುಗಳು ಒಂದು ಚಮತ್ಕಾರ ಏನು, ಹೃದಯ ಪರಿವರ್ತನೆ. ಜಗಾಯಿ ಮದಾಯಿಗಳ ಹೃದಯ ಪರಿವರ್ತನೆ ಆದವರು ಶುದ್ಧ ಭಗವದ್ ಭಕ್ತರಾದ್ರು. ಪಾಶ್ಚಾತ್ಯ ದೇಶದಲ್ಲಿ ಇರುವಂತ ಅನೇಕ ಜನ ಏನಾದ್ರು, ಅವರು ಶುದ್ಧ ಭಗವದ್ ಭಕ್ತಿಯನ್ನ ಪಡ್ಕೊಂಡ್ರು, ಭಗವದ್ ಭಕ್ತಿಯ ಮಾರ್ಗದಲ್ಲಿ ಬಂದ್ರು, ವೈದಿಕ ಧರ್ಮವನ್ನು ಪಾಲನೆ ಮಾಡ್ಲಿಕ್ಕೆ ಹತ್ತಿದ್ರು, ಭಗವದ್ ಭಕ್ತಿಯನ್ನ ಪಾಲನೆ ಮಾಡ್ಲಿಕ್ಕೆ ಹತ್ತಿದ್ರು. ಇದು ಚಮತ್ಕಾರ, ಇದು ಹೃದಯ ಪರಿವರ್ತನೆ. ಇದನ್ನ ಯಾರ್ಲಿಕ್ಕೆ ಮಾಡ್ಲಿಕ್ಕೆ ಆಗತ್ತಾ? ಇದು ಸಾಧ್ಯವಾಗತ್ತೆ. ನಾವು ಕೆಲವೊಂದುಗಳನ್ನ ನಾವು ನೋಡ್ಬೋದು, ಕೆಲವು ಮಟ್ಟಿಗೆ ಸಾಧನೆಯನ್ನು ಮಾಡಬಹುದು. ಆದರೆ ಭಗವದ್ ಭಕ್ತಿ ಸಾಧನೆ ಎಲ್ಲರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವದ್ ಭಕ್ತರಾಗೋದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಅದು ಗುರುವಿನ ಕರುಣೆ ಇದ್ರೆ ಮಾತ್ರ, ಭಕ್ತರ ಕರುಣೆ ಇದ್ರೆ ಮಾತ್ರ ನಾವು ಭಗವಂತನ ಭಕ್ತರಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಈಗ ಅನೇಕ ಒಂದು ಆಧ್ಯಾತ್ಮಿಕ ಒಂದು ಸಂಸ್ಥೆಗಳಿದೆ. ಅಲ್ಲಿ ಜನ ಹಣ ಕೊಟ್ಟು, ನಮ್ಮಿಂದಲೇ ಹಣವನ್ನು ಅವರು ಕೊಟ್ಕೊಂಡು ಏನೋ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಲ್ಲಿ 1 ಲಕ್ಷ 2 ಲಕ್ಷ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಿ ಒಂದು ಏನೋ ಯೋಗದ ಒಂದು ಪದ್ಧತಿಯ ಮಾರ್ಗದರ್ಶನ ಕೊಡ್ಬೋದು. ನಾವು ಯೋಗವನ್ನು ಮಾಡಿ, ಆ ಯೋಗವನ್ನು ಮಾಡಿ ಅಲ್ಲಿ ಒಂದು ಸ್ವಲ್ಪ ಏನೋ ಉಸಿರಾಟ ನಿಯಂತ್ರಣವನ್ನು ಮಾಡ್ಕೋಬಹುದು. ಅದಕ್ಕೆ ಎಷ್ಟೋ ಲಕ್ಷ ಹಣವನ್ನು ಕೊಟ್ಟು ಅವರು ಸ್ವಲ್ಪ ಯೋಗವನ್ನ ಕಲಿತು ತಮ್ಮ ಆರೋಗ್ಯವನ್ನ ಏನ್ ಮಾಡ್ಕೋಬಹುದು, ಇಂಪ್ರೂವ್ ಮಾಡ್ಕೊಂಡಿರ್ಬೋದು. ಆದ್ರೆ ಅಲ್ಲಿ ಭಗವದ್ ಭಕ್ತಿ ಅನ್ನೋದನ್ನ ಯಾರು ಕೊಡ್ಲಿಕ್ಕೆ ಆಗೋದಿಲ್ಲ. ಭಗವದ್ ಭಕ್ತಿ, ಭಗವಂತನ ಸೇವೆ, ವೈಷ್ಣವರ ಸೇವೆ ಅನ್ನೋ ಒಂದು ಉಪದೇಶ, ಮಾರ್ಗದರ್ಶನ ಇದೆಯಲ್ಲ, ಅದು ಅವ್ರಿಗೆ ಸಿಗೋದಿಲ್ಲ. ನಾವು ಎಷ್ಟೋ ರೊಕ್ಕ ಕೊಟ್ಟು ಹೋಗಿ ಏನೋ ಒಂದು ಕಲಿಬಹುದು, ಅದೇನೋ ಯೋಗ ಕಲಿಬಹುದು, ಉಸಿರಾಟ, ನಿಶ್ವಾಸ ಉಶ್ವಾಸ ಇದ್ರ ಬಗ್ಗೆ ಕಲೀಲಿಕ್ಕೆ ಏನೋ ಮಾಡ್ಬೋದು, ಅದರಿಂದ ಸ್ವಲ್ಪ ಆರೋಗ್ಯ ಇಂಪ್ರೂವ್ ಆಗ್ಬೋದು ಅಷ್ಟೇ ಹೊರತಾಗಿ ಅದರಿಂದ ಭಗವತ್ ಪ್ರಾಪ್ತಿ ಆಗುತ್ತೆ ಅನ್ನೋದು ಭಗವತ್ ಪ್ರಾಪ್ತಿ ಆಗೋದಿಲ್ಲ. ಸೊ ನಾವು ನೋಡ್ಬೋದು, ಎಲ್ಲೋ ಬಹಳಷ್ಟು ಸ್ಪಿರಿಚುವಲ್ ಆರ್ಗನೈಸೇಷನ್ ಏನ್ ಮಾಡ್ತಾ ಇದೆ, ಅಲ್ಲಿ ನೀವು ಹೋಗ್ಬೇಕಾದ್ರೆ, ಅಲ್ಲಿ ಏನಾದ್ರು ಟ್ರೈನಿಂಗ್ ತಗೋಬೇಕಾದ್ರೆ ಏನಾಗುತ್ತೆ, ಅಲ್ಲಿ ನೀವು ರಿಜಿಸ್ಟರ್ ಮಾಡಿ ಹಣವನ್ನ ತುಂಬಬೇಕಾಗತ್ತೆ ಲಕ್ಷಗಟ್ಟಲೆ. ಸೊ ಆ ತರದ ವ್ಯವಸ್ಥೆ ಇಲ್ಲಿಲ್ಲ. ಇದು ಭಗವದ್ ಭಕ್ತಿ, ಇದು ಸರಳವಾದದ್ದು, ಉಚಿತವಾಗಿ ಎಲ್ಲರಿಗೂ ಕೊಡ್ತಾ ಇದೆ. ತೋಳಿ ಇಲ್ಲಿ ನಿತ್ಯಾನಂದ ಮಹಾಪ್ರಭುಗಳು ಮನೆಗೆ ಹೋಗಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಫ್ರೀ ಆಗಿ. ಸೊ ಇಲ್ಲಿ ಇದಕ್ಕೆ ಏನು ಒಂದು ರೊಕ್ಕ ಕೊಡೋದು ಏನು ನಾವು ಅಲ್ಲಿ ಅಂತಂದ್ರೆ ನಮ್ಮ ಒಂದು ಶ್ರದ್ಧೆ ಅಷ್ಟೇ. ನಾವು ಏನ್ ಮಾಡ್ಬೇಕು, ನಮ್ಮ ಶ್ರದ್ಧೆಯನ್ನು ತೋರಿಸ್ಬೇಕಷ್ಟೇ. ಶ್ರದ್ಧೆಯಿಂದ ಭಗವದ್ ನಾಮಸ್ಮರಣೆಯನ್ನು ಮಾಡ್ಬೇಕಷ್ಟೇ. ನಾವೇನು ಕೊಡ್ಬೇಕಾಗಿಲ್ಲ, ಇಲ್ಲಿ ನಮ್ಮ ಒಂದು ಶ್ರದ್ಧೆಯನ್ನು ಮಾತ್ರ ಕೊಡ್ಬೇಕು. ಸೊ ಇಲ್ಲಿ ನಾವು ಇವತ್ತು ಈ ಚರ್ಚೆಯಲ್ಲಿ ಹೇಗೆ ನಾವು ಇದು ರಘುನಾಥ ದಾಸ್ ಸ್ವಾಮಿ ತಮ್ಮ ಶ್ರದ್ಧೆಯನ್ನ ಕೊಟ್ಟರು, ಅವರು ಭಗವದ್ ಭಕ್ತಿಯನ್ನ ಪಡ್ಕೊಂಡ್ರು, ಅವರ ನಿತ್ಯಾನಂದ ಮಹಾಪ್ರಭುಗಳ ಆದೇಶವನ್ನ ಪಾಲನೆ ಮಾಡಿದ್ರು. ಸೊ ಈ ರೀತಿ ನಾವು ತಿಳ್ಕೊಂಡ್ವಿ. ನಮ್ಮ ಶ್ರದ್ಧೆ ಮೇನ್ ಆಗಿ ನಮ್ಮ ಒಂದು ಶ್ರದ್ಧೆ ಬಹಳ ಮಹತ್ವದಾಗಿದೆ. ಈ ಒಂದು ಉಚಿತವಾದಂತ ಸಂಕೀರ್ತನ ಯಜ್ಞನ ನೀವು ತಗೊಳ್ಳಿ. ಇಲ್ಲಿ ನೀವು ಇದನ್ನ ತಗೊಳ್ಳಿಕ್ಕೆ ಏನ್ ಬೇಕಾಗಿದೆ, ನಿಮ್ಮ ಒಂದು ಶ್ರದ್ಧೆ ಬೇಕು, ಶ್ರದ್ಧೆಯನ್ನು ತೋರಿಸ್ಬೇಕು ಅಷ್ಟೇ. ಸೊ ಅದಕ್ಕೆ ನಾ ಎಲ್ಲರಲ್ಲಿ ವಿನಂತಿ ಏನ್ ಮಾಡ್ಕೊಳ್ಳೋದಂದ್ರೆ, ಈ ಒಂದು ಹರಿನಾಮ ಸ್ಮರಣೆಯಲ್ಲಿ, ಸಂಕೀರ್ತನೆಯಲ್ಲಿ, ಜಪ ಮಾಡುವುದರಲ್ಲಿ ತಮ್ಮ ಶ್ರದ್ಧೆಯನ್ನು ತೋರಿಸಿ ಈ ಒಂದು ಸಂಕೀರ್ತನೆ ಯಜ್ಞೆಯಲ್ಲಿ ಪಾಲ್ಗೊಳ್ಳಿಕ್ಕೆ ವಿನಂತಿ, ಎಲ್ಲರಲ್ಲಿ ವಿನಂತಿ ಇರುತ್ತೆ. ಒಂದು ಉಚಿತವಾದ ಈ ಒಂದು ಅವಕಾಶವನ್ನ ನೀವು ಶ್ರದ್ಧೆಯಿಂದ ಪಡ್ಕೊಳ್ಳಿ ಅನ್ನೋದು. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬಹುದು. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದೆ ಯಾರ ಹತ್ರ? ಏನಾದ್ರು ಕೇಳ್ಬೇಕಂತ ಇದ್ರೆ, ಕೃಷ್ಣ ಭಕ್ತಿಯನ್ನ ಮಾಡೋದ್ರಲ್ಲಿ ಏನಾದ್ರು ವಿಚಾರಗಳು ಕೇಳ್ಬೇಕಂತ ನಿಮಗೆ ಅರ್ಥ ಆಯ್ತಾ? ಯು ಅಂಡರ್ಸ್ಟುಡ್ ಸಮಥಿಂಗ್? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.